ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ. ದೇವರಾಜ ಅರಸು ಅವರ ಜಯಂತಿಯನ್ನು ಮತ್ತು ಬ್ರಹ್ಮಶ್ರೀ ನಾರಾಯಣಗುರು ಅವರ ಜಯಂತಿಯನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಚರಿಸಲಾಯಿತು. ಗ್ರೇಡ್ 2 ತಹಶೀಲ್ದಾರ್ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ನಂತರ ಮಾತನಾಡಿದ ಗ್ರೇಡ್ 2 ತಹಶೀಲ್ದಾರ್ ಅವರು ದೇವರಾಜು ಅರಸು ಅವರ ಸಾಧನೆ ಮತ್ತು ಚಿಂತನೆಗಳನ್ನು ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಶಿವಕುಮಾರ್, ಅರಸು ಸಂಘದ ಕ್ರಿಯಾಶೀಲ ನಾಯಕರಾದ ಅರಸುರವರು, ನಗರಸಭೆ ಆಯುಕ್ತರಾದ ಮಹದೇವ್, ಇಒ ಭೈರಪ್ಪನವರು, ಸಂಘಟನೆಗಳ ಮುಖ್ಯಸ್ಥರು, ದಮ್ಮದಿಬಿಗೆ ಟ್ರಸ್ಟ್ನ ಮಲ್ಲಿಕಾರ್ಜುನ್, ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರಾದ ಕುಮಾರಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಿವಲಿಂಗಯ್ಯ ಮುಂತಾದವರು ಭಾಗವಹಿಸಿದ್ದರು. ಅರಸು ಸಂಘದ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳೇ, ಹಾಗೆ ಕನಕಪುರ ತಾಲೂಕಿನ ಎಲ್ಲ ಹೋರಾಟಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಹಲವು ಹೋರಾಟಗಳಲ್ಲಿ ಮುಂಚೂಣಿಯ ನಾಯಕರಾಗಿ ಕರ್ನಾಟಕ ರಾಜ್ಯವನ್ನು ಒಂದು ಪ್ರಗತಿಪರತೆ ಹಾದಿಯಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕುಮಾರಸ್ವಾಮಿರವರೇ, ಕನ್ನಡ ಪರ ಸಂಘಟನೆಗಳ ಶ್ರೀನಿವಾಸರವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಶಿವಲಿಂಗಣ್ಣವರೇ ಮತ್ತು ಕನ್ನಡ ಸಾಹಿತ್ಯಕ್ಕೆ ಮತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೇಗಿಲ ಯೋಗಿ ಟ್ರಸ್ಟ್ನ ಕಾಡೇಗೌಡರೇ ಮತ್ತು ಸರ್ಕಾರಿ ನೌಕರರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಶಿವಲಿಂಗಣ್ಣವರೇ ಮತ್ತು ಬೇರೆ ಬೇರೆ ಎಲ್ಲ ನೌಕರ ಬಾಂಧವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಂದು ಆಸಕ್ತಿಯನ್ನ ಕಾಳಜಿಯನ್ನ ವಹಿಸಿ ಈ ಒಂದು ಸಭಾಂಗಣವನ್ನು ತಿಳಿಸಿ ಮತ್ತು ಈ ಸಭಾಂಗಣದಲ್ಲಿ ಒಂದು ಅರ್ಥಪೂರ್ಣವಾದಂತಹ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಲ್ಲ ಗೌರವಾನ್ವಿತ ನೌಕರ ಬಾಂಧವರೇ, ಕನಕಪುರದ ಎಲ್ಲ ಮಾಧ್ಯಮದ ಮಿತ್ರರೇ, ವಿದ್ಯಾರ್ಥಿ ನಾಯಕರೇ ಮತ್ತು ಸನ್ಮಾನಿತರಾದಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಬುದ್ಧ ವಿಹಾರ ಟ್ರಸ್ಟ್ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು, ಇನ್ಯಾರಾದ್ರೂ ಹೆಸರು ಮತ್ತೊಂದ್ರೆ ಅನ್ಯಂತ ಭಾವಿಸ್ಕೋಬೇಡಿ ದಯವಿಟ್ಟು. ಹಾಗಾಗಿ ಈ ಕಾರ್ಯಕ್ರಮದ ವೈಚಾರಿಕತೆಗೆ ನಾವು ಬರೋಣ. ಮುಖ್ಯವಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ನಮ್ಮ ಮೇಡಮ್ ರಾಜೇಶ್ವರಿ ಮೇಡಮ್ನವರು ಒಂದಷ್ಟು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದೇವರಾಜು ಅರಸರವರು ಆಗಸ್ಟ್ 20 ಸಂಸ್ಥಾನದ ಆಳ್ವಿಕೆಯಲ್ಲಿ ಬರ್ತಕ್ಕಂಥ ಹುಣಸೂರು, ಆದರೆ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದ ಪುಟದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ವಿಚಾರವನ್ನು ನಾವು ಚರ್ಚೆ ಮಾಡುವಂಥ ಸಂದರ್ಭ ಬಂದಾಗ ದೇವರಾಜು ಅರಸೂರವರಿಲ್ಲದ ವಿಚಾರವನ್ನು ನಾವು ಚರ್ಚೆ ಮಾಡೋದಾದರೆ ಅದು ಕಳಾಹೀನವಾಗುತ್ತೆ. ದೇವರಾಜು ಅರಸೂರವರಿಲ್ಲದ ಕರ್ನಾಟಕದ ಐತಿಹಾಸಿಕ ರಾಜಕೀಯ ಇತಿಹಾಸವನ್ನು ಚರ್ಚೆ ಮಾಡೋದಿದೆಯಲ್ಲ ಅದು ಕಳಾಹೀನವಾದದ್ದು. ಸೊ ಹಾಗಾಗಿ ಈ ಒಂದು ಕರ್ನಾಟಕ ರಾಜ್ಯದ ಒಂದು ಭೌಗೋಳಿಕತೆಗೆ ಮತ್ತು ರಾಜಕೀಯಕ್ಕೆ ಮತ್ತು ಅದರ ವಿಶ್ಲೇಷಣೆಗೆ ನಿಲ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಅಂತಂದ್ರೆ ಅವರು ದೇವರಾಜು ಅರಸರು. ಯಾಕೆ ಅಂತಕ್ಕಂಥ ವಿಚಾರವನ್ನ ನಾವು ಮುಂದುವರೆದು ಮಾತನಾಡೋದಾದ್ರೆ, ಮೇಡಮ್ ಅವರು ಮಾತಾಡ್ತಾ ಹೇಳಿದ್ರು ಅವರು 2 ಆಯೋಗಗಳನ್ನು ರಚನೆ ಮಾಡಿದ್ರು. ಮೊದಲನೇದಾಗಿ ಆವನೂರು ಆಯೋಗದ ಆವನೂರು ಆಯೋಗವನ್ನು ರಚನೆ ಮಾಡಿದ್ರು. ಅದರ ಮುನ್ನುಡಿ ಎತ್ತಕ್ಕೆ ಬರೀತು ಅಂತಂದ್ರೆ ಮಂಡಲ್ ಅವರ ನಾಯಕತ್ವದಲ್ಲಿ, BP ಮಂಡಲ್ ಅವರ, ಬಿಂದಾರಿನಾಥ್ ಪ್ರಸಾದ್ ಮಂಡಲ್ ಅವರ ನಾಯಕತ್ವದಲ್ಲಿ ಒಂದು ಮಂಡಲ್ ಆಯೋಗ ಬರಲಿಕ್ಕೆ ಕಾರಣವಾಯಿತು. ನೋಡಿ, ಅವರು ಕರ್ನಾಟಕದಿಂದ ಒಂದು ಹಾವನೂರು ಆಯೋಗವನ್ನು ರಚನೆ ಮಾಡ್ತಾರೆ. ಆದ್ರೆ ಅದನ್ನ ಇಂದಿರಾ ಗಾಂಧಿ ಅವರು 1971-72 ದಶಕದಲ್ಲಿ 74ರ ದಶಕದಲ್ಲಿ ಬಿಂದಾರಿನಾಥ್ ಪ್ರಸಾದ್ ಅವರ ಮಂಡಲ್ ಆಯೋಗವನ್ನು ರಚನೆ ಮಾಡ್ತಾರೆ. ಸೊ ಈ 2 ಆಯೋಗಗಳನ್ನು ಯಾವುದ್ರ ಮೇಲೆ ರಚನೆ ಮಾಡಲಾಯಿತು, ಯಾತಕ್ಕೆ ರಚನೆ ಮಾಡಲಾಯಿತು, ಆ ಆಯೋಗದ ಶಿಫಾರಸುಗಳು ಏನು, ಯಾತಕ್ಕೆ ಬೇಕಾಗಿತ್ತು ಅಂತಕ್ಕಂಥದ್ದರ ಮೂಲವನ್ನು ನಾವು ನೋಡಲೇಬೇಕಾಗುತ್ತೆ. ಸೊ ಅದನ್ನ ನೋಡ್ದೇನೆ ನಾವು ದೇವರಾಜು ಅರಸರವ್ರನ್ನ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದನ್ನ ನೋಡೋದಾದ್ರೆ ಈ ದೇಶದಲ್ಲಿ 1952ರಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಕಾಕಾ ಕಾಲೇಲ್ಕರ್ ಅವರ ನಾಯಕತ್ವದಲ್ಲಿ ಒಂದು ಆಯೋಗ ರಚನೆ ಆಗಿರುತ್ತೆ. ಕಾಕಾ ಕಾಲೇಲ್ಕರ್ ಅವರು ಯಾರು, ಯಾತಕ್ಕೆ ಆಯೋಗವನ್ನು ರಚನೆ ಮಾಡಿದ್ರು, ಯಾರು ರಚನೆ ಮಾಡಿದ್ರು, ಏನು ಅವಶ್ಯಕತೆ ಇತ್ತು ಆಗ ಅಂತಕ್ಕಂಥದ್ದನ್ನ ಹಿಂದಕ್ಕೆ ಹೋಗಿ ಯೋಚನೆ ಮಾಡೋದಾದ್ರೆ, ಈ ದೇಶದ ಸಂವಿಧಾನದಲ್ಲಿ ಏನು ಮೀಸಲಾತಿ ಅಂತ ಇದೆ, ಈ ಮೀಸಲಾತಿಯನ್ನ 1950 ಜನವರಿ 26ನೇ ತಾರೀಕಿಗೆ ಈ ದೇಶದಲ್ಲಿ ಮೀಸಲಾತಿಯನ್ನ ಅಳವಡಿಸ್ತಾರೆ. ಈ 1950 ಜನವರಿ 26ಕ್ಕಿಂತ ಮುಂಚೆ 1902ನೇ ಇಸವಿಯ ಜುಲೈ 26ನೇ ತಾರೀಕಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಛತ್ರಪತಿ ಶಾಹು ಮಹಾರಾಜ್ ಅಂತಕ್ಕಂಥವ್ರು ಹಿಂದುಳಿದ ಜಾತಿಗಳಿಗೆ 50% ಮೀಸಲಾತಿಯನ್ನ, SC STಗಳಿಗೆ 50% ಮೀಸಲಾತಿಯನ್ನ ತನ್ನ ಆಡಳಿತದ ಸಂಸ್ಥಾನದಲ್ಲಿ ಅಳವಡಿಸಿ ಅದನ್ನ ಜಾರಿಗೆ ತರ್ತಾರೆ.
ಅದಕ್ಕೆ ಒಂದು ತೀವ್ರ ತರನಾದ ವಿರೋಧ ವ್ಯಕ್ತ ಆಗ್ಬಿಡುತ್ತೆ ಇಡೀ ದೇಶದಲ್ಲಿ. ಏನ್ರಿ ಬುದ್ಧಿ ಇದೆಯೇನ್ರಿ ನಿಮ್ಗೆ? ಏನಕ್ಕೆ ಮೀಸಲಾತಿ ಕೊಟ್ಟಿದ್ದಾರೆ? SC STಗಳಿಗೆ 50% ಮೀಸಲಾತಿ, ಹಿಂದುಳಿದ ಜಾತಿಗಳಿಗೆ 50% ಮೀಸಲಾತಿ. ಏನು ಉಪಯೋಗ ಆಗುತ್ತೆ? ಮೀಸಲಾತಿ ಕೊಡ್ತಕ್ಕಂಥದ್ದು ದೇಶದ ಅಭ್ಯುದಯಕ್ಕೆ ಕೊಡಲಿ ಪೆಟ್ಟು ನೀಡಿದಂಗೆ ನೀವು. ಹಾಗಾಗಿ ನೀವು ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ತಪ್ಪು ಅಂತೇಳಿ ಇಡೀ ಬ್ರಾಹ್ಮಣ ಸಂತತಿ, ಇಡೀ ಬ್ರಾಹ್ಮಣ ಸಂಪ್ರದಾಯದ ಎಲ್ಲ ಋಷಿ ಮುನಿಗಳಾದಿಯಾಗಿ ಎಲ್ಲರೂ ಬಂದು ಪಂಡಿತರಾದಿಯಾಗಿ, ಪಾಮರರಾದಿಯಾಗಿ, ಪಾಖಂಡಿಗಳಾದಿಯಾಗಿ ಬಂದು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕುಕ್ಕೆ ಪಟ್ಟಿಡ್ಕೊಂಡು ಕೇಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಆಗ ಏನ್ ಮಾಡ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ವಿಚಾರವನ್ನು ಹೇಳ್ತಾರೆ. ಇಲ್ಲ, ನಾನು ಯಾಕೆ ಕೊಟ್ಟಿದ್ದೀನಿ ಅನ್ನೋ ವಿಚಾರವನ್ನ ನಿಮ್ಗೆ ಸ್ವಲ್ಪ ಒಂದು 8 ದಿನ ಟೈಮ್ ಕೊಟ್ಟರೆ ನಾನು 8 ದಿನದಲ್ಲಿ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ, 8 ದಿನ ಟೈಮ್ ತಗೊಳ್ಳಿ, ನೀವು ಆಮೇಲೆ ಹೇಳಿ ಅಂತ ಹೊರಟೋಗ್ಬಿಡ್ತಾರೆ. ಸರಿ, ಹೊರಟೋಗ್ಬಿಟ್ಮೇಲೆ ಮತ್ತೆ 8 ದಿನಕ್ಕೆ ಇಡೀ ಬ್ರಾಹ್ಮಣರು ಡಬಲ್ ಸಂಖ್ಯೆಯಲ್ಲಿ ಬರ್ತಾರೆ ಮಹಾರಾಷ್ಟ್ರಕ್ಕೆ. ಯಾಕೆ ಕೊಟ್ರಿ ಮೀಸಲಾತಿನ ಹೇಳ್ಬೇಕು ಇವಾಗ ಅಂತ ಹೇಳ್ತಾರೆ. ಅದನ್ನ ರದ್ದು ಮಾಡಬೇಕು, ಹಿಂದುಳಿದ ಜಾತಿಗಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನ SC STಗಳಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ರದ್ದುಗೊಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿವರೆಗೆ ಛತ್ರಪತಿ ಶಿವಾಜಿ ಮಹಾರಾಜರು ಏನ್ ಮಾಡಿರ್ತಾರೆ, ಅವರ ಕುದುರೆ ಲಾಯದಲ್ಲಿರ್ತಕ್ಕಂಥ ಆಳುಗಳಿಗೆ ನಾನು ರಾಜಾಜ್ಞೆಯನ್ನು ಹೊರಡಿಸುವವರೆಗೆ, ಮುಂದಿನ ಆದೇಶ ಆಗುವವರೆಗೆ ನನ್ನ ಕುದುರೆ ಲಾಯದಲ್ಲಿರ್ತಕ್ಕಂಥ ಯಾವುದೇ ಕುದುರೆಗಳಿಗೆ ಹುಲ್ಲು, ಉರುಳಿ, ನೀರು ಹಾಕೂಡುದು ಅಂತ ಹೇಳಿರ್ತಾರೆ. ಸೊ 3 ದಿನ ಆಗೋಗಿರ್ತದೆ, ಯಾರಿಗೂ ಕುದುರೆಗಳಿಗೆ ಹುಲ್ಲು ಏನು ಹಾಕಿರಲ್ಲ. 3 ದಿನ ಆದ್ಮೇಲೆ 8 ದಿನದ ನಂತರ ಅವರೆಲ್ಲ ಬರ್ತಾರೆ. ಬಂದಾಗ ಅವ್ರನ್ನೆಲ್ಲರನ್ನು ಈಗ ರೀತಿ ಒಂದು ಸಭಾಂಗಣದಲ್ಲಿ ಕೂರಿಸಿ, ಬಹಿರಂಗವಾದ ಸಭಾಂಗಣದಲ್ಲಿ ಕೂರಿಸಿ ಆ ಕುದುರೆಗಳನ್ನೆಲ್ಲ ಬಿಚ್ಚಿ ಬಿಡಿ ಅಂತ ಹೇಳ್ತಾರೆ. ಅಲ್ಲಲ್ಲಿ ಹುಳ್ಳಿ, ಹುಲ್ಲು, ನೀರನ್ನು ಹಾಕಿರ್ತಾರೆ. ಎಲ್ಲ ಕುದುರೆಗಳನ್ನು ಬಿಚ್ಚಿ ಬಿಟ್ಬಿಡ್ತಾರೆ. ಬಿಚ್ಚಿ ಬಿಟ್ಬಿಟ್ಟಾಗ ಬಲಾಢ್ಯ ಕುದುರೆಗಳು ಹೊಟ್ಟೆಸ್ಕೊಂಡಿದ್ದಂಥವು ಆ ಹುಲ್ಲು, ಹುಳ್ಳಿಗೆ ಮುಗಿಬಿದ್ದು ಬಿಡ್ತವೆ. ಮುಗಿಬಿದ್ದು ಎಲ್ಲನೂ ಮೇಯ್ಕೊಂಡು ತಿಂತಾ ಇರ್ತವೆ. ಬಲಹೀನ ಕುದುರೆಗಳು ಅದ್ರ ಹತ್ರಕ್ಕೂ ಹೋಗೋಕ್ಕಾಗಿರಲ್ಲ. ಸೊ ಆಗ ಶಿವಾಜಿ ಮಹಾರಾಜರು ಕೇಳ್ತಾರೆ, ಅಲ್ಲ, ನಾನು ಎಲ್ಲಾ ಕುದುರೆಗಳು ಸಮಾನಾಂತರವಾಗಿ ಹಂಚ್ಕೊಂಡು ತಿನ್ಲಿ, ಈ ಪ್ರಾಕೃತಿಕವಾದಂಥ, ನೈಸರ್ಗಿಕವಾದಂಥ ಎಲ್ರಿಗೂ ಸಿಗಬೇಕಾಗಿರ್ತಕ್ಕಂಥ ಮೇವನ್ನ ನಾನು ಬಹಿರಂಗವಾಗಿ ಹಾಕಿದ್ದೀನಿ ಮುಕ್ತವಾಗಿ. ಅದ್ರ ನೋಡಿ ಬಲಾಢ್ಯ ಕುದುರೆಗಳು ಮಾತ್ರ ಮೇಯ್ತಾ ಇದ್ದಾವೆ, ಬಲಹೀನ ಕುದುರೆಗಳು ಅದ್ರ ಹತ್ರಕ್ಕೂ ಹೋಗ್ತಾ ಇಲ್ಲ. ಏನ್ ಮಾಡೋದು? ಇಂಥ ಅಸಮಾನತೆ ನಮ್ಮ ಕಣ್ಣೆದುರುಗಡೆ ಆಗ್ತಾ ಇದೆಯಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಅಯ್ಯೋ ಗುಗ್ಗು, ಅದಕ್ಕೆ ಕಣೆ ನಿನ್ನ ಶೂದ್ರ ಅನ್ನೋದು. ಗುಲ್ಡು ಮಹಾರಾಜ, ನೀನೇನ್ ಮಾಡ್ಬೇಕಾಗಿತ್ತು, ಎಲ್ಲಾ ಕುದುರೆಗಳನ್ನು ಕಟ್ಟಾಕ್ಬಿಟ್ಟು ಬಲಾಢ್ಯ ಕುದುರೆಗಳಿಗೆ ಸ್ವಲ್ಪ ಹಾಕ್ಬೇಕಾಗಿತ್ತು, ಬಲಹೀನ ಕುದುರೆಗಳಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗಿತ್ತು. ಯಾಕಂದ್ರೆ ಅವು ಅವ್ರ ಸರಿಸಮಾನಕ್ಕೆ ಬರಬೇಕಲ್ಲ. ಸೊ ಹಂಗ್ ಮಾಡ್ಬೇಕಾಗಿತ್ತು. ನೀನು ಈಗ ಬಹಿರಂಗವಾಗಿ ಬಿಟ್ಬಿಟ್ರೆ ಏನಾಗುತ್ತೆ ಅದು, ಅದಕ್ಕೆ ಹಂಗಾಗಿರೋದು ಅಂತ ಹೇಳಿ ಅವ್ರು ಹೇಳ್ತಾರೆ. ಆಗ ಛತ್ರಪತಿ ಶಿವಾಜಿ ಮಹಾರಾಜರು ಯಾರು ಆ ಮೀಸಲಾತಿಯ ವಿರೋಧಿಗಳಿದ್ರಲ್ಲ, ಆ ಮೀಸಲಾತಿಯ ವಿರೋಧಿಗಳಿಗೆ ಪಟ್ಟಂತ ಉತ್ತರ ಕೊಡ್ತಾರೆ. ನೋಡಿ, ನಮ್ಮ ಸಂಸ್ಥಾನದಲ್ಲ, ಇಡೀ ಭಾರತ ದೇಶದ ಚರಿತ್ರಾರ್ಹವಾದಂತ 694 ಸಂಸ್ಥಾನಗಳಲ್ಲಿನೂ ಎಲ್ಲಾ ಮಹಾರಾಜರುಗಳ ಸಂಸ್ಥಾನದಲ್ಲೂ, ಸಾಮಂತರುಗಳ ಸಂಸ್ಥಾನದಲ್ಲೂ, ಚಕ್ರವರ್ತಿಗಳ ಸಂಸ್ಥಾನದಲ್ಲೂ 100ಕ್ಕೆ 100% ವಿದ್ಯೆ ಕಲ್ತ್ಕೊಂಡು, ವಿದ್ಯೆನ ಇಟ್ಕೊಂಡು, ನೌಕರಿ ಪಡ್ಕೊಂಡು ಆ ಎಲ್ಲ ಸವಲತ್ತುಗಳನ್ನ ಪಡಿತಾ ಇದ್ದವರು ನೀವೇನೆ. ಹಿಂದುಳಿದ ಜಾತಿಗಳಿಗೆ ಅವಕಾಶನೇ ಕೊಟ್ಟಿಲ್ಲ. ಆ ಕಾರಣದಿಂದಾಗಿ SC STಗಳಿಗೆ ಮತ್ತು OBCಗಳಿಗೆ ನಾನು ಮೊದಲನೇದಾಗಿ ಈ ದೇಶದಲ್ಲಿ ಮೀಸಲಾತಿಯನ್ನ ಜಾರಿಗೆ ತಂದಿದ್ದೀನಿ. ಈ ಮೀಸಲಾತಿಯ ಪರಿಣಾಮವಾಗಿ ಅವ್ರು 25 ವರ್ಷ, 30 ವರ್ಷ, 50 ವರ್ಷದಲ್ಲಿ ಸದೃಢರಾದ್ರು ಅಂತ ತಕ್ಷಣದ ಮೀಸಲಾತಿಯನ್ನ ತೆಗೆದಾಕ್ಬಿಡೋಣ. ಈ ಮೀಸಲಾತಿಯನ್ನ ಯಾರು ಕ್ವಶನ್ ಮಾಡುವಂಗಿಲ್ಲ. ಯಾಕಂತಂದ್ರೆ ಹಿಂದುಳಿದ ಜಾತಿಗಳಿಗೆ ನೀವು ವಿದ್ಯೆ ಕೊಟ್ಟಿಲ್ಲ, ನಿಷೇಧಿಸಿದ್ದೀರಾ. ಹಿಂದುಳಿದ ಜಾತಿಗಳಿಗೆ ವಿದ್ಯೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅವ್ರಿಗೆ ನೌಕರಿ ನಿಷೇಧಿಸಿದ್ದೀರಾ. ಹಿಂದುಳಿದ ಜಾತಿಗಳಿಗೆ ನೌಕರಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅವ್ರಿಗೆ ಸ್ವಾಭಿಮಾನ ಹಾಳು ಮಾಡ್ಬಿಟ್ಟಿದ್ದೀರಾ. ಸ್ವಾಭಿಮಾನ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅವರು ಸ್ಲೇವ್ಸ್ ಆಗಿದ್ದಾರೆ, ಗುಲಾಮರಾಗಿದ್ದಾರೆ. ಈ ಗುಲಾಮರನ್ನ ಮೇಲೆತ್ತಬೇಕಾಗಿರ್ತಕ್ಕಂಥದ್ದು ಗುಣಾತ್ಮಕ ನಡವಳಿಕೆಯ ಆಡಳಿತಗಾರನಾಗಿರ್ತಕ್ಕಂಥ ರಾಜನಾದ ನನ್ನ ಕರ್ತವ್ಯ. ಅದಕ್ಕಾಗಿ ನಾನು ಇದನ್ನು ಮಾಡಿದ್ದೀನಿ. ಈ ಮೀಸಲಾತಿಯ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ ಅಂತೇಳಿ ಛತ್ರಪತಿ ಶಿವಾಜಿ ಮಹಾರಾಜರು ಮೊಟ್ಟ ಮೊದಲನೇ ಬಾರಿಗೆ ಮೀಸಲಾತಿ ಕೊಡ್ತಾರೆ. ಸೊ ಈ ಮೀಸಲಾತಿ ಇದೆಯಲ್ಲ, ಈ ಮೀಸಲಾತಿ 1950 ಜನವರಿ 26ರವರೆಗೆ ಹಂಗೆ ನಡ್ಕೊಂಡು ಬಂದು ಅದನ್ನ ಸಂವಿಧಾನದಲ್ಲಿ SC STಗಳಿಗೆ ಸಂವಿಧಾನದ ಅನುಚ್ಛೇದ 15/4ರಲ್ಲಿ, ಸಂವಿಧಾನದ ಅನುಚ್ಛೇದ 16/4ರಲ್ಲಿ SC STಗಳಿಗೆ ಉದ್ಯೋಗದ ಮೀಸಲಾತಿಯನ್ನ, ಶೈಕ್ಷಣಿಕ ಮೀಸಲಾತಿಯನ್ನ, ಆರ್ಥಿಕ ಮೀಸಲಾತಿಯನ್ನ, ಸಾಮಾಜಿಕ ಮೀಸಲಾತಿಯನ್ನ ಕಲ್ಪಿಸಿಕೊಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ರೀತಿಯಲ್ಲಿ ಹಿಂದುಳಿದ ಜಾತಿಗಳಲ್ಲಿ ಇದ್ದಾರಲ್ಲ SC STಗಳ ಅಣ್ಣ ತಮ್ಮಂದಿರು,
ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿಲಿ ಇರ್ತಕ್ಕಂಥವ್ರು, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಲಿ ಇರ್ತಕ್ಕಂಥವ್ರು, ಇತರೆ ಹಿಂದುಳಿದ ಜಾತಿನ ಇರ್ತಕ್ಕಂಥವ್ರು, ಇವ್ರಿಗೆ ಸಂವಿಧಾನದ ಅನುಚ್ಛೇದ 340ರಲ್ಲಿ ನೆನ್ಪಿಟ್ಕೋಬೇಕಿದೆ. ಸಂವಿಧಾನದ ಅನುಚ್ಛೇದ 340 ಆರ್ಟಿಕಲ್ 340ನಲ್ಲಿ ಹಿಂದುಳಿದ ಜಾತಿಗಳಿಗೆ ಉದ್ಯೋಗದ ಮೀಸಲಾತಿಯನ್ನ, ಶೈಕ್ಷಣಿಕ ಮೀಸಲಾತಿಯನ್ನ, ಸಾಮಾಜಿಕ ಮೀಸಲಾತಿಯನ್ನ, ಆರ್ಥಿಕ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದು 1950 ಜನವರಿ 26ಕ್ಕೆ ಈ ದೇಶಕ್ಕೆ ಸಂವಿಧಾನ ಬಂದಿದೆಯಲ್ಲ, ಸ್ವಾತಂತ್ರ್ಯದ ನಂತರ 47ರಿಂದ 1950 ಜನವರಿ 26ರವರೆಗೆ ಮತ್ತೆ 1952ರವರೆಗೆ ಈ ಹಿಂದುಳಿದ ವರ್ಗಗಳಲ್ಲಿ ಸೃಷ್ಟಿಯಾಗಬೇಕಾಯ್ತಲ್ಲ, ಈ ಮೀಸಲಾತಿಯಿಂದ ಸೃಷ್ಟಿಯಾಗಬೇಕಾಗಿತ್ತಲ್ಲ, ವಿದ್ಯಾವಂತರು, ವಿದ್ಯೆ ಪಡ್ಕೊಂಡಿರ್ತಕ್ಕಂಥವ್ರು ನೌಕರಿವಂತರು, ನೌಕರಿ ಪಡ್ಕೊಂಡಿರ್ತಕ್ಕಂಥವ್ರು ಆರ್ಥಿಕ ಸ್ಥಿತಿವಂತರು, ಆರ್ಥಿಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ರಾಜಕೀಯ ಪ್ರಜ್ಞಾವಂತರು, ಈ ರಾಜಕೀಯ ಪ್ರಜ್ಞಾವಂತಿಕೆಯಿಂದ ಬರ್ತಕ್ಕಂಥ ಸೋಷಿಯಲ್ ಸ್ಟೇಟಸ್ ಅನ್ನ, ಎಕನಾಮಿಕಲ್ ಸ್ಟೇಟಸ್ ಅನ್ನ ಇಟ್ಕೊಂಡಿರ್ತಕ್ಕಂಥ ಹಿಂದುಳಿದ ಜಾತಿಯ ನಾಯಕರು ಸೃಷ್ಟಿಯಾಗಬೇಕಾಗಿತ್ತಲ್ಲ, ಇದಾಗಲೇ ಇಲ್ಲ. ಯಾಕಾಗ್ಲಿಲ್ಲ ಅಂತಂದ್ರೆ ಇದರ ಬಗ್ಗೆ ಯಾವತ್ತೂ ನೆಹರೂರವರು ಮಾತಾಡೇ ಇರಲಿಲ್ಲ ಕ್ಯಾಬಿನೆಟ್ ನಲ್ಲಿ. ಸೊ ನೆಹರೂರವರು ಮಾತನಾಡದೇ ಇರೋದ್ರ ಬಗ್ಗೆ ಅಂಬೇಡ್ಕರ್ ಅವರು ವಾಯ್ಸ್ ಮಾಡಿ, ನೋಡ್ರಿ ಹಿಂದುಳಿದ ಜಾತಿಗಳಿಗೆ ಅನುಚ್ಛೇದ 340ರಲ್ಲಿ ಈ ದೇಶದ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿದ್ದೀನಿ. ಈ ಹಿಂದುಳಿದ ಜಾತಿಗಳ ಮೀಸಲಾತಿಯನ್ನ ಜಾರಿ ಮಾಡದಿರೋ ಕಾರಣದಿಂದಾಗಿ ಅವರೊಳಗಡೆ ಉತ್ಪತ್ತಿ ಆಗ್ಬೇಕಾಗಿರ್ತಕ್ಕಂಥ ಡಾಕ್ಟರ್ ಬರಲಿಲ್ಲ, ಇಂಜಿನಿಯರ್ ಬರಲಿಲ್ಲ, ಟೀಚರ್ಸ್ ಬರಲಿಲ್ಲ, ನೌಕರರು ಬರಲಿಲ್ಲ, ರಾಜಕಾರಣಿಗಳು ಬರಲಿಲ್ಲ, ಮತ್ತೆ ಸ್ಥಳೀಯವಾಗಿ ಆಡಳಿತ ನಡೆತಕ್ಕಂಥ ಯಾವುದೇ ಪ್ರಜ್ಞಾವಂತರು ಆ ಸಮುದಾಯಗಳಲ್ಲಿ ಹುಟ್ಟುತ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನೀವೇನಾದ್ರೂ ಮಾಡ್ತೀರಾ ಅಂತ ಗೊತ್ತಿಲ್ಲ, ಆರ್ಟಿಕಲ್ 340ನ್ನ ನೀವು ಇಮಿಡಿಯೇಟ್ ಆಗಿ ಜಾರಿ ಮಾಡಬೇಕು. ಜಾರಿ ಮಾಡಿದವ್ರೆ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡ್ತಾರೆ. ಅಂಬೇಡ್ಕರ್ ಅವರ ರಾಜೀನಾಮೆಯಿಂದ ಕೆರಳದಂತ ಮತ್ತು ಭಯ ಪಟ್ಕೊಂಡಂತ ನೆಹರೂರವರು ಮೊಟ್ಟ ಮೊದಲನೇದಾಗಿ ಅವರ ಒಂದು ಸಂಪುಟದ ಮೀಟಿಂಗ್ ಅನ್ನ ಕರೆದು ಕಾಕಾ ಕಾಲೇಲ್ಕರ್ ಆಯೋಗದಲ್ಲಿ, ಕಾಕಾ ಕಾಲೇಲ್ಕರ್ ಅವರ ನಾಯಕತ್ವದಲ್ಲಿ ಒಂದು ಕಾಕಾ ಕಾಲೇಲ್ಕರ್ ಆಯೋಗವನ್ನ ರಚನೆ ಮಾಡ್ತಾರೆ. ಈ ಆಯೋಗ ಏನ್ ಮಾಡುತ್ತೆ, ಇಡೀ ದೇಶಾದ್ಯಂತ ಓಡಾಡಿ ಇಲ್ಲ ಹಿಂದುಳಿದ ಜಾತಿಗಳಲ್ಲಿ ನೋಡಿ 1947ರಿಂದ 50ರವರೆಗೆ, 50ರಿಂದ 52ರವರೆಗೆ, ಮತ್ತೆ 52ರಿಂದ ನನ್ನ ಆಯೋಗವನ್ನು ರಚನೆ ಮಾಡಿರೋದ್ರವರೆಗೆ ಈ ಹಿಂದುಳಿದ ಜಾತಿಗಳಲ್ಲಿ ನಾನು ಗಮನಿಸಿದಂಗೆ, ನಾನು ವಿಚಾರ ಮಾಡಿದಂಗೆ, ನಾನು ಫೀಲ್ಡ್ಗಿಳಿದು ಚರ್ಚೆ ಮಾಡಿರುವಂಗೆ, ಆಯೋಗ ಫೀಲ್ಡ್ಗಿಳಿದು ಚರ್ಚೆ ಮಾಡಿರುವಂಗೆ ಯಾವುದೇ ಒಬ್ಬ ನೌಕರ ಬಾಂಧವರು ಕಾಣ್ತಾ ಇಲ್ಲ. ಇವರೊಳಗಡೆ ಸೋಷಿಯಲ್ ಸ್ಟೇಟಸ್ ಕಾಣ್ತಾ ಇಲ್ಲ, ಎಕನಾಮಿಕಲ್ ಸ್ಟೇಟಸ್ ಕಾಣ್ತಾ ಇಲ್ಲ, ಪೊಲಿಟಿಕಲ್ ಆಗಿ ಯಾವುದೇ ಒಂದು ಪ್ರಗತಿಯನ್ನ ನಾವು ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ನಾನು ಈ ಸಂದರ್ಭಕ್ಕೆ ಸುಮಾರು 600 ಜಾತಿಗಳನ್ನ ಹಿಂದುಳಿದ ಜಾತಿಗಳಲ್ಲಿ ಗುರುತಿಸಿ ಅವ್ರಿಗೆ ಸಂವಿಧಾನದ ಅನುಚ್ಛೇದ 340ರಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ ನಾನು ಶಿಫಾರಸು ಮಾಡ್ತೀನಿ ಅಂತ ಹೇಳಿ ಅವರು ಶಿಫಾರಸನ್ನ ಮಾಡ್ತಾರೆ. ಅದಕ್ಕೆ ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳು ಅಂತ ಕರೀತಾರೆ ಭಾರತ ದೇಶದ ಚರಿತ್ರೆಯಲ್ಲಿ. ಈ ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳನ್ನ ಪಡೆದುಕೊಂಡಂತ ನೆಹರೂರವರು ಅದನ್ನ ಸೀಟ್ ಕೆಳಗಡೆ ಹಾಕೊಂಡು ಕೂತ್ಕೊಡ್ತಾರೆ. ಆ ನಂತರದಲ್ಲಿ ಯಾವುದೇ ರೀತಿಯ ಬಂದಂತ ಪ್ರಧಾನ ಮಂತ್ರಿಗಳಿರ್ಬೋದು, ಬೇರೆ ಬೇರೆ ಮಂತ್ರಿಗಳಿರ್ಬೋದು, ಎಕನಾಮಿಕಲ್ ಮಂತ್ರಿಗಳಿರ್ಬೋದು, ಯೋಜನಾ ಮಂತ್ರಿಗಳಿರ್ಬೋದು, ಯಾವುದೇ ರೀತಿಯ ಚರ್ಚೆಯನ್ನು ಕೂಡ ಆರ್ಟಿಕಲ್ 340ಗಳ ಬಗ್ಗೆ ಮಾಡೋದಿಲ್ಲ. ಅದರ ಪರಿಣಾಮ ಹಿಂದುಳಿದ ಜಾತಿಗಳೊಳಗಡೆ ಹಸಿವು, ಆಕ್ರಂದನ, ಬಡತನ ಮತ್ತು ಕ್ರೂರತೆ ಮುಗಿಲು ಮುಟ್ಟಬಿಡುತ್ತೆ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು 1970-71ರ ದಶಕಕ್ಕೆ ಅಧಿಕಾರವನ್ನು ಹಿಡ್ಕೊಳ್ತಾರೆ. 70-71ರ ದಶಕಕ್ಕೆ ಅಧಿಕಾರ ಹಿಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅದಕ್ಕೂ ಮುಂಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ದೇವರಾಜು ಅರಸುರವರು ಪ್ರಜಾಪ್ರತಿನಿಧಿ ಸಭೆಯಿಂದ ಆಯ್ಕೆ ಆಗಿರ್ತಾರೆ. ಅವರು ಮೊದಲು ಅವರು MLA ಆಗಲ್ಲ. ಫಸ್ಟ್ ಮೈಸೂರು ಪ್ರಾಂತದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತದಲ್ಲಿ ರಚನೆಯಾಗಿದ್ದಂತ ಪ್ರಜಾಪ್ರತಿನಿಧಿ ಸಭೆಗೆ ಇವತ್ತಿನ MLAಗಳು ಮುಖ್ಯಮಂತ್ರಿಗಳಿದಾರಲ್ಲ ಅಂತ ಒಂದು ಪವರ್ಫುಲ್ ಪೋಸ್ಟ್ಗೆ ಅವರು ಆಯ್ಕೆ ಆಗಿರ್ತಾರೆ. ಆ ಪವರ್ಫುಲ್ ಪೋಸ್ಟ್ ನ ತಗೊಂಡಂತ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಅವರು ಮಾತಾಡಿರ್ತಾರೆ, ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳು ಮೂಲೆಗೆ ನೆನೆಗುದಿಗೆ ಬಿದ್ದೋಗಿದ್ದಾವೆ, ಅದನ್ನ ಜಾರಿ ಮಾಡಬೇಕು ಅಂತ ಹೇಳಿ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳನ್ನ ಯಾಕೆ ಜಾರಿ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ ಜನರು. ಆ ಕೇಳೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಆ ಸಂದರ್ಭಕ್ಕೆ ಮುಖ್ಯಮಂತ್ರಿಗಳಾಗಿದ್ದಂತ ದೇವರಾಜು ಅರಸರವರು ಆಯನೂರು ಆಯೋಗದ ಒಂದು ಸಮಿತಿಯನ್ನ ಮಾಡಿರ್ತಾರೆ. ಆ ಆವನೂರು ಆಯೋಗದ ಸಮಿತಿ ಇದೆಯಲ್ಲ, ಆ ಸಮಿತಿ
ಈ ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳನ್ನ ಜಾರಿ ಮಾಡಬೇಕು. ಅದರ ಪರಿಣಾಮವಾಗಿ ಹಿಂದುಳಿದ ಜಾತಿಗಳೊಳಗಡೆ ಒಂದು ನೈತಿಕವಾದಂತ ಮಾನಸಿಕವಾದಂತ ಸ್ಥೈರ್ಯವನ್ನು ತುಂಬಬೇಕು. ಮತ್ತೆ ಆರ್ಟಿಕಲ್ 340 ಜಾರಿಗೊಳಿಸಬೇಕು. ಈ ಅನುಚ್ಛೇದ 300 ಜಾರಿಯಾಗದೆ ಹೋದ್ರೆ ಹಿಂದುಳಿದ ವರ್ಗದ ಒಳಗಡೆ ಅನೇಕ ವರ್ಷಗಳ ಕಾಲ ಇದೇ ರೀತಿಯ ಬಡತನ, ಇದೇ ರೀತಿಯ ನಿರುದ್ಯೋಗ, ಇದೇ ರೀತಿಯ ಹಸಿವು, ಇದೇ ರೀತಿಯ ಆಕ್ರಂದನಗಳಿರ್ತದೆ. ಆ ಕಾರಣಕ್ಕೆ ನೀವು ಇದನ್ನ ಜಾರಿ ಮಾಡಬೇಕು ಅಂತ ಆವನೂರು ಆಯೋಗದ ಶಿಫಾರಸು ಮಾತಾಡುತ್ತದೆ. ಸೊ ಆ ಕಾರಣಕ್ಕಾಗಿ ಅದನ್ನ ಇಟ್ಕೊಂಡು ಇಂದಿರಾ ಗಾಂಧಿ ಅವರು ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳನ್ನ ತಳುಕಾಕಿ ತಾಳೆ ಹಾಕಿ ನೋಡ್ತಾರೆ. ಆಗ ಅವ್ರೇನ್ ಮಾಡ್ತಾರೆ ನೋಡಿ, ಕಾಕಾ ಕಾಲೇಲ್ಕರ್ ಆಯೋಗ ರಚನೆ ಆಗಿರೋದು 1952ರಲ್ಲಿ, ಆವನೂರು ಆಯೋಗ ರಚನೆ ಆಗಿರೋದು 1968-69ರಲ್ಲಿ ರಚನೆ ಆಗಿದೆ. ಮತ್ತೆ ಈಗ ನಾನು 71-72ನೇ ಇಸ್ವಿನಲ್ಲಿ ನಾವೆಲ್ಲರೂ ಇದ್ದೀವಿ. ಆದ್ರೆ ಈಗ ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳನ್ನ ತಗೊಳಕ್ಕಾಗಲ್ಲ, ಯಾಕೆಂದ್ರೆ ಅದು ಹಳೇದಾಗ್ಬಿಟ್ಟದೆ. ಅದಕ್ಕೋಸ್ಕರ ನಾವೊಂದು ಕೆಲಸ ಮಾಡ್ತೀವಿ, ಹೊಸದಾಗಿ BP ಮಂಡಲ್ ಅನ್ನೋರ ನಾಯಕತ್ವದಲ್ಲಿ ಒಂದು ಆಯೋಗನ ರಚನೆ ಮಾಡೋಣ ಅಂತೇಳಿ ಬಿಂದಾರಿನಾಥ್ ಪ್ರಸಾದನ್ ಅವರ ನಾಯಕತ್ವದಲ್ಲಿ ಒಂದು ಮಂಡಲ್ ಆಯೋಗವನ್ನು ರಚನೆ ಮಾಡ್ತಾರೆ. ಈ ಮಂಡಲ್ ಆಯೋಗ ಹುಟ್ಟುಕೊಂಡು ಆ ಮಂಡಲ್ ಆಯೋಗದ ಶಿಫಾರಸುಗಳಿದೆಯಲ್ಲ, ಇದೇ ರೀತಿ ಫೀಲ್ಡ್ ಹಿಡಿದು ಹಿಂದುಳಿದ ಜಾತಿಗಳ ಆರ್ಥಿಕ ಸ್ಥಿತಿಗತಿಗಳನ್ನ, ರಾಜಕೀಯ ಸ್ಥಿತಿಗತಿಗಳನ್ನ, ಸಾಮಾಜಿಕ ಸ್ಥಿತಿಗತಿಗಳನ್ನ, ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿದೆಯಲ್ಲ, ಆ ಅಧ್ಯಯನ ಮಾಡಿ ಇಂದಿರಾ ಗಾಂಧಿ ಅವ್ರಿಗೆ ಅವತ್ತಿನ ಕಾಲಕ್ಕೆ ಒಂದು ರಿಪೋರ್ಟ್ ಕೊಟ್ಟಿದ್ದಲ್ಲ, ಅದಕ್ಕೆ ಮುಖ್ಯವಾದಂತ ಕಾರಣ ಯಾರು ಅಂತಂದ್ರೆ ಹಿಂದುಳಿದ ವರ್ಗಗಳ ಅಧಿಕಾರ ಡಾಕ್ಟರ್ ಡಿ ದೇವರಾಜು ಅರಸು ಅವರು ಅಂತಕ್ಕಂಥ ವಿಚಾರವನ್ನ ನಾವು ನಿಸ್ಸಂದೇಹವಾಗಿ ಒಪ್ಕೊಳ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಬಿಂದಾರಿನಾಥ್ ಪ್ರಸಾದ್ ಅವರ ಮಂಡಲ್ ಅವರ ಆಯೋಗದ ಶಿಫಾರಸುಗಳನ್ನ ಕೊಡ್ತಾರೆ. ಆದ್ರೆ ಆ ಆಯೋಗದ ಶಿಫಾರಸುಗಳನ್ನ ಇದೇನು ಜಾರಿ ಮಾಡೋಣ ಅಂತ ಇರ್ತಾರೆ. ಅಷ್ಟರಲ್ಲಿ 84ನೇ ಇಸ್ವಿ ಬಂದ್ಬಿಡ್ತದೆ. 75ಕ್ಕೆ ಅವ್ರು ಕೊಡ್ತಾರೆ. 84ನೇ ಇಸ್ವಿವರೆಗೂ ಅದನ್ನ ಇಂದಿರಾ ಗಾಂಧಿ ಅವ್ರ ಸೀಟ್ ಕೆಳಗಡೆ ಹಾಕೋ ಕೂತ್ಕೋತಾರೆ. ಆ 84ನೇ ಇಸ್ವಿಯಲ್ಲಿ 85ರಲ್ಲಿ ಇಂದಿರಾ ಗಾಂಧಿ ಅವ್ರ ಕೊಲೆ ಆಗುತ್ತೆ. ಇಂದಿರಾ ಗಾಂಧಿ ಅವ್ರ ಕೊಲೆ ಆದ್ಮೇಲೆ ನಂತರ ಕಾಂಗ್ರೆಸ್ಸೇತರ ಸರ್ಕಾರ ಇರ್ತಕ್ಕಂಥ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರ ನಾಯಕತ್ವದಲ್ಲಿ, VP ಸಿಂಗ್ ಅವರ ನಾಯಕತ್ವದಲ್ಲಿ ಬಂದಂತ ಸರ್ಕಾರ ಮಂಡಲ್ ಆಯೋಗದ ಶಿಫಾರಸುಗಳನ್ನ ಜಾರಿ ಮಾಡೋದಕ್ಕೆ ಪ್ರಪ್ರಥಮವಾಗಿ ಅಡಿಗಲ್ಲಾಗ್ತಾರೆ. ಆ ಮಂಡಲ್ ಆಯೋಗದ ಶಿಫಾರಸುಗಳಿದೆಯಲ್ಲ, ಅದರಲ್ಲಿ 27% ನೀವು ತಕ್ಷಣ ಜಾರಿ ಮಾಡಬೇಕು ಅಂತ ಇರ್ತದೆ. ಅದರಲ್ಲಿ 6% ಮಾತ್ರ ಜಾರಿ ಮಾಡ್ತಾರೆ. ಆ 6% ಜಾರಿ ಮಾಡಿದಾರಲ್ಲ, ಅದ್ರ ಪರಿಣಾಮ ಏನು ಅಂತಂದ್ರೆ, ಇಲ್ಲಿ ಕೂತಿದ್ರೆ ನಮ್ಮ ಮಹೇಶ್ವರಿ ಮೇಡಮ್ ಅಂತವ್ರು, ಅಲ್ಲಿ ಕೂತಿದ್ರೆ ನಮ್ಮ ಅರಸು ಸರ್ ಅಂತವ್ರು, ಇನ್ನೆಲ್ಲೋ ಒಂದು 50 ಕಿಲೋಮೀಟರ್ಗೆ ಹೋದ್ರೆ ಅಲ್ಲೊಬ್ಬ ಹಿಂದುಳಿದ ಜಾತಿಯವನೊಬ್ಬ ಸಿಗ್ತಾನಲ್ಲ ಅವರು, ಮತ್ತೆ ಇನ್ನೆಲ್ಲೋ 25 ಕಿಲೋಮೀಟರ್ಗೆ ಅಲ್ಲೊಬ್ಬ ಹಿಂದುಳಿದ ಜಾತಿಯಿಂದ ಬಂದಿದ್ದೀನಿ ಸರ್, ನಾನು ಇದು ಆರ್ಟಿಕಲ್ 340 ಮೀಸಲಾತಿಯಿಂದ ಬಂದಿದ್ದೀನಿ ಅಂತೇಳಿ ಅಲ್ಲೊಬ್ಬ ಇಲ್ಲೊಬ್ಬ ಕಾಣ ಸಿಗ್ತಕ್ಕಂಥ ಹಿಂದುಳಿದ ಜಾತಿ ಅಧಿಕಾರಿಗಳನ್ನ ಈ ಮಂಡಲ್ ಆಯೋಗದ ಶಿಫಾರಸುಗಳಿಂದ ನಾವು ಕಾಣ್ತೀವಿ. ಈ ಮಂಡಲ್ ಆಯೋಗದ ಶಿಫಾರಸು ಈ ದೇಶದಲ್ಲಿ ಜಾರಿ ಆಗ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಹಿಂದುಳಿದ ಜಾತಿಗಳ ಕೈಗೆ ಉದ್ಯೋಗ ಕೊಡಬೇಕು, ಹಿಂದುಳಿದ ಜಾತಿಗಳ ಕೈಗೆ ರಾಜಕೀಯ ಅಧಿಕಾರವನ್ನು ಕೊಡಬೇಕು, ಹಿಂದುಳಿದ ಜಾತಿಗಳ ಕೈಗೆ ಆರ್ಥಿಕ ಸಬಲೀಕರಣವನ್ನು ಕೊಡಬೇಕು, ಹಿಂದುಳಿದ ಜಾತಿಯ ವಿದ್ಯಾವಂತರನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಮೊಟ್ಟ ಮೊದಲ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಡಿ ದೇವರಾಜು ಅರಸುರವರು. ಈ ವಿಚಾರವನ್ನ ನಾವು ನಿಸ್ಸಂದೇಹವಾಗಿ ಒಪ್ಕೊಳ್ಬೇಕಾಗುತ್ತೆ. ಮತ್ತೆ ಅದೇ ರೀತಿ ಕರ್ನಾಟಕ ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಿ ಇವತ್ತೇನಾದ್ರು SC/STಗಳು, OBCಗಳು, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು, ಈ ಅರೆ ಅಲೆಮಾರಿ ಜನಾಂಗಗಳಲ್ಲಿರ್ತಕ್ಕಂಥವ್ರು ಇದ್ದಾರೆ ಕೆಲವರು, ಅವ್ರು ಯಾರಾದ್ರೂ ಕರ್ನಾಟಕ ರಾಜ್ಯದ ವಿಧಾನಸೌಧಕ್ಕೆ ನುಗ್ಗಿದ್ದಾರೆ ಅಂತಂದ್ರೆ, ಅದಕ್ಕೆ ಅಲ್ಲಿ ಅವ್ರನ್ನ ಪ್ರತಿಷ್ಠಾಪಿಸಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯವಾದಂತ ಕಾರಣ ದೇವರಾಜು ಅರಸು ಅವರು ಅಂತಕ್ಕಂಥದ್ದನ್ನ ನಾವು ಒಪ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ, ಭೌಗೋಳಿಕ ಇತಿಹಾಸದಲ್ಲಿ, ಮತ್ತೆ ಬೇರೆ ಬೇರೆ ಐತಿಹಾಸಿಕವಾದಂತ ವಲಯಗಳಲ್ಲಿ ನಾವು ದೇವರಾಜು ಅರಸುರವರನ್ನ ಇಲ್ಲದೆ ಮಾತಾಡ್ತಕ್ಕಂಥದ್ದು ಕಳಾಹೀನವಾದದ್ದು ಅಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಹಾಗೇನೆ ಇನ್ನೂ ಹಲವಾರು ಜನ ಅನೇಕ ವಿಚಾರಗಳನ್ನು ಮಾತನಾಡೋರಿದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಇವತ್ತು ಬ್ರಹ್ಮರ್ಷಿ ನಾರಾಯಣ ಗುರುಗಳ ಜನ್ಮದಿನಾಚರಣೆ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ದಕ್ಷಿಣ ಭಾರತದ ಒಬ್ಬ ಶ್ರೇಷ್ಠ ಧ್ರುವ ತಾರೆಯಾಗಿ ಕೇರಳದ ಶ್ರೀನಾರಾಯಣ ಗುರುಗಳು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಯಾಕೆಂತಂದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಏನು 18ನೇ ಶತಮಾನದಲ್ಲಿ ನಡೀತಾ ಇದ್ದಂತ ಒಂದು ಅಸಾಧಾರಣವಾದಂತ, ಅಸಹನೀಯವಾದಂತ ಹಿಂದುಳಿದ ಜಾತಿಗಳ ಮೇಲಿನ ಕಿರುಕುಳವನ್ನ, ಹಿಂದುಳಿದ ಜಾತಿಗಳ ಮೇಲಿನ ದೌರ್ಜನ್ಯವನ್ನ ನಿಲ್ಲಿಸಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಮಹನೀಯರಲ್ಲಿ ಮತ್ತು ಆ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥವ್ರ ಪೈಕಿ ಕೇರಳದ ಶ್ರೀನಾರಾಯಣ ಗುರುಗಳವರು ಬಹಳ ಮುಖ್ಯವಾಗ್ತಾರೆ. ಅವರು 1851ರಲ್ಲಿ ಕೇರಳ ರಾಜ್ಯದಲ್ಲಿ
ಪುಟ್ಟಿಯಮ್ಮ ಮತ್ತು ಆಶಾನ್ ಅಂತಕ್ಕಂಥ ದಂಪತಿಗಳಿಗೆ ಮಗನಾಗಿ ಜನ್ಮ ತಳಿತಾರೆ. ಅವರು ಆ ಇಡೀ ಕೇರಳ ದೇಶದಲ್ಲಿ, ಕೇರಳ ರಾಜ್ಯದಲ್ಲಿ ನಡೀತಾ ಇದ್ದಂಥ ಒಂದು ವ್ಯಾಪಕವಾದಂಥ ಮಿತಿ ಮೀರಿದಂಥ ದೌರ್ಜನ್ಯ, ಅದನ್ನ ಏನ್ ಕರೆದಿದ್ದಾರೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಅತ್ಯಂತ ಕಟುಕರ ನಾಡು ಅಂತಂದ್ರೆ ಕೇರಳ ಅಂತ ಹೇಳಿ ಅವರು ಟೀಸ್ ಮಾಡಿಬಿಟ್ಟಿದ್ರು. ಅಂತ ಕೇರಳ ರಾಜ್ಯದಲ್ಲಿ ಜನ್ಮ ತಳೆದಿರ್ತಕ್ಕಂಥ ನಾರಾಯಣ ಗುರುಗಳು ಸ್ವತಃ ಈ ಬ್ರಾಹ್ಮಣ್ಯದ ಕಿರುಕುಳಕ್ಕೆ ಬೇಸೆತ್ತು ಆ ಬ್ರಾಹ್ಮಣ್ಯದ ವಿರುದ್ಧವಾಗಿ ತಾವೇ ಒಂದು ದೇವಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ. ಅದು ಅಸ್ಪೃಶ್ಯನಿಗೂ ಒಬ್ಬ ಶಿವನ್ ಮಾಡ್ತಾರೆ, ಹಿಂದುಳಿದ ಜಾತಿಯವನಿಗೂ ಒಬ್ಬ ಶಿವನ್ ಮಾಡ್ತಾರೆ, ಮತ್ತೆ ಯಾರು ನಿಮ್ನ ವರ್ಗಗಳಿದ್ದಾರೆ ಆ ನಿಮ್ನ ವರ್ಗಗಳ ಕೇರಿಯಲ್ಲೆಲ್ಲರಿಗೂ ಕೂಡ ಒಂದು ದೇವಾಲಯವನ್ನೇ ಕಟ್ತಾರೆ. ಆ ದೇವಾಲಯಗಳಿಗೆ ನಿಮಗೆ ಪ್ರವೇಶ ಕೊಡ್ತಾರೆ, ನೀವು ಅಲ್ಲೋಗ್ಬೇಡಿ, ಶಿವನ ನಿಮ್ಮ ಕೇರಿಗಳಲ್ಲೇ ನೀವು ಮಾಡ್ಕೊಳ್ಳಿ ಅಂತೇಳಿ ಒಂದು ದೇವಾಲಯದ ಒಂದು ಕ್ರಾಂತಿಯನ್ನೇ ಆರಂಭ ಮಾಡ್ತಾರೆ. ಮತ್ತು ಮೊಟ್ಟ ಮೊದಲನೇದಾಗಿ SC ST OBCಗಳಿಗೆ ಅಕ್ಷರ ಕ್ರಾಂತಿಯನ್ನ ಕೇರಳದಲ್ಲಿ ಆರಂಭ ಮಾಡಿದಂಥವ್ರು ಶ್ರೀನಾರಾಯಣ ಗುರುಗಳು. ಅದೇ ರೀತಿ ಗಾಂಧೀಜಿಯವರು ಒಂದ್ಸಲ ಕೇರಳಕ್ಕೆ ಹೋಗಿ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಾಗ ನೀವು ಯಾಕೆ ಸ್ವತಂತ್ರ ಹೋರಾಟಕ್ಕೆ ಬರಬಾರ್ದು, ನೀವು ಸ್ವತಂತ್ರ ಹೋರಾಟಕ್ಕೆ ಬನ್ನಿ ಅಂತ ಕರೀತಾರೆ ಕೇರಳದ ಶ್ರೀನಾರಾಯಣ ಗುರುಗಳನ್ನ. ಆಗ ನೋಡಿ, ಒಂದು ಜನಾಂಗಗಳಿಗೆ, ಹಿಂದುಳಿದ ಜಾತಿಯ ಜನಗಳಿಗೆ, ಅಸ್ಪೃಶ್ಯ ಜನಾಂಗಗಳಿಗೆ ಸರಿಯಾದ ಸಮಾನತೆಯನ್ನು ಕೊಡದೇ ಇದ್ರೆ, ಸರಿಯಾದಂಥ ಅವಕಾಶಗಳನ್ನು ಸೃಷ್ಟಿ ಮಾಡದೇ ಇದ್ರೆ ಆ ಸ್ವಾತಂತ್ರ್ಯ ತಕೊಂಡು ನಾವೇನ್ ಮಾಡೋಣ, ಆ ಸ್ವಾತಂತ್ರ್ಯನ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಆ ಟೈಮ್ನಲ್ಲಿ ಗಾಂಧೀಜಿಯವರು ಒಂದು ಉದಾಹರಣೆಗಳನ್ನ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರೆ ನೋಡಿ, ಒಂದು ಮಾವಿನ ಮರ ಇದೆ, ಆ ಮಾವಿನ ಮರದಲ್ಲಿ ಎಲ್ಲಾ ಎಲೆಗಳು ಒಂದೇ ತರ ಇಲ್ಲ, ಎಲೆಗಳು ಮಾತ್ರ ಬೇರೆ ಬೇರೆ ತರ ಇದೆ. ಆದ್ರೆ ಮಾವಿನ ಮರದ ಒಂದೇ ಕೊಂಬೆನಲ್ಲಿ ಹುಟ್ಟಿರ್ತಕ್ಕಂಥ ಹಲವಾರು ಎಲೆಗಳು, ಚಿಗುರೊಡೆದಿರ್ತಕ್ಕಂಥ ಎಲೆಗಳಿದೆಯಲ್ಲ, ಅದು ಬೇರೆ ಬೇರೆ ಬೈಫರ್ಕೇಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಬೈಫರ್ಕೇಟ್ ಆಗೋಗಿದೆ ಅಂತಕ್ಕಂಥ ವಿಚಾರದಲ್ಲಿ ನಾರಾಯಣ ಗುರುಗಳನ್ನ ಕನ್ವಿನ್ಸ್ ಮಾಡಕ್ ನೋಡ್ತಾರೆ ಗಾಂಧೀಜಿಯವರು. ಆದ್ರೆ ಗಾಂಧೀಜಿಯವರಿಗೆ ನಾರಾಯಣ ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ಗಾಂಧೀಜಿಯವರೇ, ಈ ಎಲೆಯನ್ನು ಕಿತ್ಕೊಳ್ಳಿ, ಈ ಎಲೆಯನ್ನು ಕಿತ್ಕೊಳ್ಳಿ, ಬೇರೆ ಬೇರೆ ಆಗಿರೋದನ್ನ ಆ ಎಲೆಯನ್ನು ಕಿತ್ಕೊಳ್ಳಿ, ಎಲ್ಲನೂ ಒಟ್ಟಿಗೆ ಸೇರ್ಸ್ಬಿಟ್ಟು ಆಗಿರಿ, ರುಚಿ ಬೇರೆ ಇದೆಯಾ, ಒಂದೇ ಅಲ್ವಾ ರುಚಿ. ಆದ್ರೆ ಒಂದೇ ರುಚಿ ಇರ್ತಕ್ಕಂಥ ಮರಗಳ ಎಲೆಯಲ್ಲಿ ಯಾಕೆ ವಿಭಿನ್ನವಾದಂಥ ದೃಷ್ಟಿಕೋನಗಳು, ವಿಭಿನ್ನವಾದಂಥ ಆಚರಣೆಗಳು, ವಿಭಿನ್ನವಾದಂಥ ತಾರತಮ್ಯಗಳು, ಡಿಸ್ಪ್ಯಾರಿಟೀಸು ಅಂತೇಳಿ ಗಾಂಧಿ ಮಹಾತ್ಮರನ್ನ ಖಂಡಾತುಂಡವಾಗಿ ಖಂಡಿಸಿ ಅವರು, ನಾನು ನಡೆಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಹೋರಾಟ, ನಾನು ನಡೆಸ್ತಕ್ಕಂಥದ್ದು ಪ್ರಜೆಗಳ ಅಭ್ಯುದಯದ ಹೋರಾಟ, ಹಾಗಾಗಿ ನಾನು ಈ ಹೋರಾಟದಲ್ಲಿ ಯಶಸ್ಸನ್ನ ಕಾಣ್ತೀನಿ ಅಂತೇಳಿ ಹೋರಾಟಕ್ಕೆ ಮುನ್ನುಡಿ ಬರೆದಿರ್ತಕ್ಕಂಥವ್ರು ಕೇರಳದ ಶ್ರೀನಾರಾಯಣ ಗುರುಗಳು. ಈ ಇಬ್ಬರು ಮಹಾನ್ ಚೇತನಗಳ, ಮಹನೀಯರ ಜನ್ಮದಿನವನ್ನು ಒಟ್ಟಿಗೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹರ್ಷದಾಯಕವಾದಂಥ ವಿಚಾರ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಒಂದು ಎರಡೇ ಮಾತುಗಳನ್ನು ಆಡುವಷ್ಟು ಮಾತ್ರ ಬಿಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಬಹುಶಃ ಅವರು ಎಲ್ಲ ವಿಚಾರವನ್ನು ತುಂಬ ಬೇರು ಮಟ್ಟದಿಂದ ಅಂತಿಮವಾಗುವವರೆಗೂ ಕೂಡ ಎಲ್ಲ ವಿಚಾರವನ್ನು ವಿನಿಮಯ ಮಾಡಿದ್ದಾರೆ. ಅವ್ರಿಗೆ ನನಗೆ ಅನಿಸುತ್ತೆ ಇವರು ಯಾವ್ದಾದ್ರು ಮಾಡಿದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಏನೂ ಇಲ್ಲದೇ ಇದ್ರೂ ಕೂಡ ಇವರು ಹಿಂದುಳಿದ ವರ್ಗಗಳಲ್ಲಿ ಪ್ರಮುಖರಾಗಿದ್ದುಕೊಂಡು ದೇವರಾಜರವರ ಹುಟ್ಟಿನಿಂದ ಅವರು ಕಾರ್ಯಕ್ರಮ ಮುಗಿಸಿ ಅವರು ಮುಖ್ಯಮಂತ್ರಿ ಕಾಲದಲ್ಲಿ ಏನು ಮಾಡಿದ್ರು, ಅವರ ಬೆಳವಣಿಗೆ ಏನಾಯಿತು, ಈ ಒಂದು ವಿಚಾರವನ್ನು ಚಾಚೂ ತಪ್ಪದೆ ಒಂದು ಅಕ್ಷರವನ್ನು ಬಿಡದೆ ಎಲ್ಲರೂ ತಿಳಿಸಿದ್ದಾರೆ. ಆದರೆ ಎರಡು ವಿಚಾರನ ನಾನು ಅವ್ರಿಗೆ ಅವರ ಬಗ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅವರು ಹಿಂದುಳಿದವರನ್ನ ಇವತ್ತೇನಾದರೂ ನಮ್ಮ ಮಲ್ಲಿಕಾ ಅವರು ಹೇಳಿದಂಗೆ ಈ ಸಮಾಜದಲ್ಲಿ ಇಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಮಾಡೋದು ದೇವರಾಜ ಅವರು. ಯಾಕೆ ಅವ್ರು ಮಾಡಿದ್ರು ಅನ್ನೋದಕ್ಕೆ ಒಂದು ವಿಚಾರ, ಅವರು ಕೂಡ ಮೈನಾರಿಟಿ, ಅವರು ಅದೇ ಮೆಜಾರಿಟಿ ಕೋಮನವರಾಗಿದ್ದರೆ ಇದನ್ನು ಮಾಡೋಕ್ಕೆ ಆಯ್ತಿರಲಿಲ್ಲ. ಆದರೂ ಕೂಡ ಅವರು ಇಂದಿರಾ ಗಾಂಧಿಯವರ ಕಾಲದಲ್ಲಿ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಅಂತ ಬಂತು. 20 ಪಾಯಿಂಟ್ಸ್ ಪ್ರೋಗ್ರಾಮ್ನಲ್ಲಿ ಪ್ರತಿಯೊಂದು ಪ್ರೋಗ್ರಾಮನ್ನು ಕೂಡ ಜಾರಿಗೆ ತಂದವರು ಅವರು. ನಮ್ಗೆ ಯಾರೋ ದೊಡ್ಡವರು ಹೇಳ್ತಾರೆ, ತಿಳಿದವರು, ಇದೇ ಇಂದಿರಾ ಗಾಂಧಿಯವರು ಆಯಿತು ನೀವು ಅಷ್ಟೊಂದು ಕಟ್ಟುನಿಟ್ಟಾಗಿ 20 ಪಾಯಿಂಟ್ ಪ್ರೋಗ್ರಾಮ್ ತರಬೇಕಾಗ್ತದೆ, ಇಲ್ಲ ಅಂತಿದ್ರು. ಯಾಕೆಂದರೆ ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆ 20 ಪಾಯಿಂಟ್ ಪ್ರೋಗ್ರಾಮ್ನ ಚಾಚೂ ತಪ್ಪದೆ ಇಂಪ್ಲಿಮೆಂಟ್ ಮಾಡಿದವರು ಅವರು. ಇದರಿಂದ ಮೇಜರ್ ಕಮ್ಯುನಿಟಿನವ್ರು ಸ್ವಲ್ಪ ಅವರಿಗೆ ಇರುಸು ಮುರುಸಾಯಿತು. ಆದರೂ ಕೂಡ
ಮೇಜರ್ ಕಮ್ಯುನಿಟಿನವರು ಕೂಡ ಇವತ್ತು ದೇವರಾಜ ಅರಸನವರು ಇಷ್ಟಪಡ್ತಾರೆ. ದೇವರಾಜ ಅರಸು ಮಾಡಿರುವಂಥ ಕೆಲಸ ಭಾಳಷ್ಟು ಇವತ್ತು ಹೇಳಿದ್ರು ನಮ್ಮ ಲೋಕೇಶ್ವರಿಯಿಂದ ಮತ್ತು 2 ಲಕ್ಷ ವಿದ್ಯಾರ್ಥಿಗಳು ಅವರ ಒಂದು ಇದರಲ್ಲಿ ಸ್ಟೈಪಂಡ್ ತಗೊಳ್ಳೋದು ಅಥವಾ ವಿದ್ಯಾಭ್ಯಾಸ ಮಾಡ್ತಾ ಇರೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಪ್ರತಿಷ್ಠಿತ ಶಾಲೆಗಳಲ್ಲಿ ನಾವು ಹಿಂದುಳಿದವರಾಗಲಿ ಅಥವಾ ಕಡಿಮೆ ಆದಾಯ ಬರೋರು ಹೋಗಿ ಸೇರಿಸ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಇವರೆಲ್ಲ ಕೂಡ ಯಾರು ಹಿಂದುಳಿದ ವರ್ಗಗಳ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸ ಪಡೀತಾ ಇದ್ದೀರಿ ಅವ್ರು ನಿಜಕ್ಕೂ ಪುಣ್ಯಾತ್ಮರು ಅಂತ ಹೇಳ್ಬೋದು. ಮತ್ತು ಯಾಕೆ ಹೇಳ್ಬೋದು, ಈ ಹಿಂದುಳಿದ ವರ್ಗದಲ್ಲೂ ಕೂಡ ಸುಮಾರು ಜನ ಪ್ರತಿಷ್ಠಿತ ವಿಜ್ಞಾನವನ್ನು ಬಲ್ಲವರಾಗಿದ್ದಾರೆ. ಉದಾಹರಣೆಗೆ ಯಾರು ಬೇಕಾಗಿಲ್ಲ, ಡಾಕ್ಟರ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದ ಶಿಲ್ಪಿ, ಇಂಡಿಯಾ ದೇಶದಲ್ಲಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಹಿಂದುಳಿದವರೇ. ಇಂಥ ಒಂದು ಮಹತ್ ಕಾರ್ಯಗಳನ್ನು ದೇವರಾಜ ಕಾಲದಲ್ಲಿ ನಡ್ಕೊಂಡ್ಬಂದು ಈಗಲೂ ಕೂಡ ಅವ್ರು ಮಾಡಿರುವಂಥ ಕಟ್ಟುನಿಟ್ಟಿನ ಪಾಲನೆಗಳು ನಡೆಸ್ಕೊಂಡು ಈಗಿನ ಒಂದು ರಾಜಕೀಯ ಧೋರಣೆಗಳು ಕೂಡ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೊಂದು ವಿಚಾರ ಅವ್ರಿಗೆ ಗಮನ ತರಬೇಕು ಅಂದರೆ, ಮೈಸೂರಿನಲ್ಲಿ ಒಂದು ಅರಸು ಬೋರ್ಡಿಂಗ್ ಹಾಸ್ಟೆಲ್ ಅಂತಿದೆ. ಅವ್ರ ಮಂತ್ರಿಗಳಾದಾಗ ನಾವು ಅರಸುಗಳು ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ನಮ್ಮಲ್ಲಿ ಅದೊಂದಿದು ನಮ್ಮ ಪಂಗಡದವರು ಏನಾದ್ರು ಆದರೆ ಗುರುತಿಸುವಂಥ ಒಂದು ವಿಚಾರ ಇರುತ್ತೆ. ಅವರು ಆಗ ನಾವು ಬರೀ ಒಂದು ಅರಸೂಸ್ನೇ ಇನ್ವೈಟ್ ಮಾಡಿದ್ದು ಮೈಸೂರಿಗೆ. ಒಂದು 800 ಜನ ಸೇರಿದ್ದು. ನಾವಿರುವುದೇ ಕಡಿಮೆ ಜನಾಂಗ. ನೀವು ಇಡೀ ಇಂಡಿಯಾದಲ್ಲಿ ಹುಡುಕೊಂಡ್ರೆ 50,000 ಜನ ಇರುತ್ತೆ. ಆಗ ಅವರು ಭಾಷಣದಲ್ಲಿ ಹೇಳಿದರು, ನಾನು ಚುನಾವಣೆಯಲ್ಲಿ ಗೆದ್ದಿರೋದು ನಿಮ್ಮ ಬರೀ 800 ಜನ ಅಥವಾ ನಿಮ್ಮ ಕುಟುಂಬದವರಿಂದಲ್ಲ, ನನಗೆ ಎಲ್ಲ ಜನರು ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ನಾನು ನಿಮಗೇನು ಮಾಡಬೇಕೋ ಮಾಡ್ತೀನಿ, ಅವ್ರಿಗೂ ಕೂಡ ನಾನು ಯಾವ ವಿಧದಲ್ಲೂ ತಪ್ಪಿದೆ ನನ್ನ ಒಂದು ಕಾರ್ಯಕ್ರಮಗಳನ್ನು ಚಾಚು ತಪ್ಪೆ ಮಾಡ್ತೀನಿ. ಅಂದರೆ ಆ ಒಂದು ಮನಸ್ಸಿನ ದೇಹನ ಇಟ್ಕೊಂಡಿದ್ದರು ಶ್ರೀಯುತ ಡಿ ದೇವರಾಜ ಅರಸರು. ಈಗ ನಾವೆಲ್ಲ ತುಂಬ ಕಡಿಮೆ ಇದ್ದೀವಿ ನಮ್ಮ ಜನಸಂಖ್ಯೆ. ಈಗ ಹಂಗೆ ನೋಡೋಕೆ ಹೋದರೆ ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ಬೇಕು. ಕಾರಣ ಏನಪ್ಪ ಅಂದರೆ ನೀವೇ ಜಾಸ್ತಿ ಬಂದಿದ್ದೀರಿ. ಆದ್ದರಿಂದ ಅವ್ರ ಮೇಲೆ ತುಂಬ ಅಭಿಮಾನಗಳನ್ನು ಇಟ್ಕೊಂಡಿದ್ದೀರಿ. ಅದು ತುಂಬ ಸಂತೋಷ. ಮತ್ತು ಇವತ್ತಿನ ಒಂದು ಕಾರ್ಯಕ್ರಮ ಚಿಕ್ಕದಾಗಿದ್ದರೂ ಕೂಡ ಭಾಳ ಅರ್ಥಪೂರ್ಣಿತವಾಗಿ ಕಲ್ಯಾಣ ಇಲಾಖೆಯವರು ಮಾಡ್ತಾಯಿದ್ದಾರೆ. ಇಷ್ಟು ಹೇಳಿ ನನ್ನ ಸಮುದಾಯದ ಏಳಿಗೆಯ ಶಿಲ್ಪಿ ಡಿ ದೇವರಾಜ ಅರಸು ಕುರಿತು ಇಂದಿರಾ ಗಾಂಧಿಯವರ 20 ಅಂಶಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರಾಜ್ಯದಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸಿರ್ತಕ್ಕಂತಹ ಡಿ ದೇವರಾಜ ಅರಸು ಅವರ ಕುರಿತು ಒಂದೆರಡು ಮಾತುಗಳನ್ನು ಹೇಳಿರ್ತಕ್ಕಂತಹ ದೇವರಾಜ ಅರಸು ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ದೇವರಾಜ ಅರಸು ಅವರಿಗೆ ಧನ್ಯವಾದಗಳು. ಆಚರಣೆಯ ಸಮಿತಿಯ ಮುಖಂಡರು, ಗ್ರೇಡ್ 2 ತಹಸೀಲ್ದಾರ್ ಆಗಿರ್ತಕ್ಕಂಥ ಶಿವಕುಮಾರ್ ದೇವರಾಜ ಅರಸು ಅವರ ಸಂಘದ ಅಧ್ಯಕ್ಷರು, ಹಿರಿಯರು, ಆತ್ಮೀಯರು ಆದಂಥ ದೇವರಾಜ ಅರಸು, ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಆತ್ಮೀಯರು ಆದಂಥ ಶ್ರೀಲಿಂಗಯ್ಯ, ಪ್ರಗತಿಪರ ಚಿಂತಕರು, ನನ್ನ ಆತ್ಮೀಯ ಸ್ನೇಹಿತರು, ಧರ್ಮದೇವಿ ಟ್ರಸ್ಟ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್, ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಆತ್ಮೀಯರು ಆದಂಥ ಶಿವಲಿಂಗೇಗೌಡರೆ, ವಡಿ ಕಡೆಗೌಡರು, ನಟರಾಜರು, ಶ್ರೀನಿವಾಸ, ನಮ್ಮ ಅರಸು ಸಮುದಾಯದ ಎಲ್ಲ ಆತ್ಮೀಯ ಗೌರವವನ್ನು ತಪ್ಪಿಸ್ಕೊಂಡ್ರೆ, ಎಲ್ಲ ಅಧಿಕಾರಿ ವರ್ಗದವರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲ ಕನ್ನಡ ಪರ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆ ಕೂಡ ನನ್ನ ಆತ್ಮೀಯ ಸಹೋದ್ಯೋಗಿ ದೇವರಾಜ ಅರಸೂರವರು ಮತ್ತು ನಾರಾಯಣ ಗುರುಗಳ ಜಯಂತ್ಯೋತ್ಸವದ ಸಮಾರಂಭವನ್ನು ಚಿಕ್ಕದಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ತಾಲೂಕು ಆಡಳಿತಕ್ಕೆ ನಾನು ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೊಂದು ವಿಚಾರ, ಇವತ್ತು ದೇವರಾಜ ಅರಸೂರವರನ್ನು ನಮ್ಮ ಕನ್ನಡಿಗರು, ನಾನೊಬ್ಬ ಕನ್ನಡಿಗನಾಗಿ ಕನ್ನಡ ಪರ ಹೋರಾಟಗಾರನಾಗಿ ಅತಿ ಹೆಚ್ಚು ಇಷ್ಟಪಡುವ ವಿಚಾರ ಅಂತ ಹೇಳಿದ್ರೆ ಎಲ್ಲ ವಿಚಾರಗಳಿಗಿಂತ 1973ರಲ್ಲಿ ಮೈಸೂರು ರಾಜ್ಯ ಅಂತಕ್ಕಂಥ ರಾಜ್ಯ ಇದ್ದದನ್ನು ಕರ್ನಾಟಕ ರಾಜ್ಯ ಅಂತ ಹೇಳಿ ಘೋಷಣೆ ಮಾಡಿದಂಥ
ದೇವರಾಜ ಅರಸುರವರನ್ನ ನಾವು ಯಾವತ್ತೂ ಕೂಡ ಮರಲಿಕ್ಕಾಗೋದಿಲ್ಲ. ಮೊನ್ನೆ ತಾನೇ ಅದರ 50 ವರ್ಷದ ವಿಜೃಂಭಣೆಯ ಒಂದು ರಥೋತ್ಸವವನ್ನು ನಾವು ನಮ್ಮ ರಥ ಬಂತಲ್ಲ ಕನ್ನಡ ರಥ, ಆ ಸಂದರ್ಭದಲ್ಲಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಆತ್ಮೀಯರ ಸ್ನೇಹಿತರ ಸಹಕಾರದಿಂದ ಬಹಳ ಅದ್ಧೂರಿಯಾದ ಸ್ವಾಗತವನ್ನು ಮಾಡಿದಂಥ ಹೆಗ್ಗಳಿಕೆ, ಅದಕ್ಕೆ ಕಾರಣಕರ್ತರಾದಂಥ ಅದಕ್ಕೆ ಕಾರಣಭೂತಿ ಎಲ್ಲವೂ ಕೂಡ ದೇವರಾಜ ಅರಸು ಅವರಿಗೆ ಸಲ್ಲಬೇಕು ಅಂತೇಳಿ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರು ಒಂದು ಗೌರವವನ್ನು ದೇವರಾಜ ಅರಸುರವರ ಸಾಧನೆಗಳನ್ನು ಹೇಳ್ತಾ ಹೋದರೆ ಮಲ್ಲಿಕಾರ್ಜುನ ಅವರು ಸವಿಸ್ತಾರವಾಗಿ ಭಾಳ ಅಚ್ಚುಕಟ್ಟಾಗಿ ಎಲ್ಲರ ಮನ ಮುಟ್ಟುವಂಥ ವಿಚಾರಗಳನ್ನು ಹೇಳಿದರು. ಈಗ ತಾನೇ ನಮ್ಮ ಇವರು ಮಹಾದೇವ್ ಅವರು ಬಂದರು, ಕಮಿಷನರ್ ನಮ್ಮ ನಗರಸಭೆ. ಅವರೇನಾದರೂ ಇವತ್ತು ಕಮಿಷನರ್ ಆಗಿದ್ದಾರೆ ಅಂತ ಹೇಳಿದ್ರೆ ದೇವರಾಜ ಅರಸುರವ್ರ ಕಾರಣ ಅಂತ ಹಾಗೆ ನಾವೆಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ, ನಾವು ಕೂತ್ಕೊಳ್ಳಿಕ್ಕೆ ಈಗಾಗಲೇ ಅರಸುವರು ಹೇಳದಂಥ ಸಂದರ್ಭದಲ್ಲಿ ನಮಗೆ ನಾನು ನಿಜವಾಗ್ಲೂ ದೇವರಾಜ ಅರಸುರವ್ರನ್ನ ಒಂದು ವರ್ಗಕ್ಕೆ ಸೀಮಿತ ಮಾಡಲಿಕ್ಕೆ ನಾನು ಬಯಸುವುದಿಲ್ಲ. ಸರ್ವ ಜನಾಂಗದ ಏಳಿಗೆಗಾಗಿ ದುಡಿದಂಥ ಸತತವಾಗಿ 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಆಳೋದು ಅಷ್ಟು ಸುಲಭದ ಮಾತಾಡೋದು. ಆವತ್ತಿನ ದಿನಗಳಲ್ಲಿ ಇವತ್ತು ಯಾರ್ಯಾರೋ ನಾನು ದೇವರಾಜ ಅರಸು, ನಾನು ಅರಸು ಅಂತಂತೇಳಿ ರಾಜ್ಯಭಾರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಹೇಳ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡ್ತಿದ್ದೀವಿ. ಆದರೆ 1% ಕೂಡ ದೇವರಾಜ ಅರಸುರವರ ಸಾಧನೆಗಳಿಗೆ, ವ್ಯಕ್ತಿತ್ವಕ್ಕೆ ಯಾರೂ ಕೂಡ ಸರಿಸಾಟಿ ಇಲ್ಲ. ದೇವರಾಜ ಅರಸು ಒಬ್ಬರೇ ಈ ನಾಡಿನಲ್ಲಿ, ಮುಂದೆನೂ ಕೂಡ, ಹಿಂದೆನೂ ಯಾರೂ ಇಲ್ಲ, ಮುಂದೆನೂ ಕೂಡ ದೇವರಾಜ ಅರಸುರವರ ವ್ಯಕ್ತಿತ್ವ ಮತ್ತು ಆಡಳಿತ ವೈಖರಿ ಅವರೊಬ್ಬರೇ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಮತ್ತು ಮಂಡಲ್ ವರದಿ ಬಗ್ಗೆ ಬಹಳ ಇಂಚಿಂಚಾಗಿ ಮಲ್ಲಿಕಾರ್ಜುನ ಅವರು ಹೇಳಿದರು. ಎಷ್ಟು ಜನಕ್ಕೆ ಮಂಡಲ್ ಆಯೋಗ ಗೊತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ. ನೋಡಿ, ಅವರು 1952ರಿಂದನೂ ಕೂಡ ಮಂಡಲ ಆಯೋಗ ಜಾರಿಗೆ ತರಬೇಕು ಅಂತಂತೇಳಿ ದೇವರಾಜ ಅರಸು ಸತತವಾಗಿ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದನ್ನು ಅವ್ರದೇ ಸರ್ಕಾರ, ಅವ್ರದೇ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಜವಾಹರ್ಲಾಲ್ ನೆಹರು ಇರ್ಬೋದು, ಇಂದಿರಾ ಗಾಂಧಿಯವರು ಇರ್ಬೋದು, ಯಾರೂ ಕೂಡ ಅದು ಜಾರಿಗೆ ತರಲಿಕ್ಕೆ ಮುಂದಾಗಲಿಲ್ಲ. ಕಾಂಗ್ರೆಸ್ಸೇತರ ಸರ್ಕಾರ, ವಿ ಪಿ ಸಿಂಗ್ ಅವರ ಸರ್ಕಾರ ಅವರ ವರದಿಯನ್ನು ಜಾರಿಗೆ ತಂತು. ಎಲ್ಲೋ ಒಂದು ಕಡೆ ದೇವರಾಜ ಅರಸುರವರ ಏಳಿಗೆಯನ್ನು ಎಲ್ಲೋ ಒಂದು ಕಡೆ ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಜನ ಸಹಿಸ್ತಿರ್ಲಿಲ್ಲ. ಅವತ್ತಿನ ಕಾಲದಲ್ಲೂ ಕೂಡ ಸಹಿಸ್ತಿರ್ಲಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮನಗಾಣಬೇಕಾಗ್ತದೆ. ಮತ್ತು ಈಗಾಗಲೇ ಭಾಗ್ಯಜ್ಯೋತಿ ಯೋಜನೆಯನ್ನು ನಾವೆಲ್ಲರೂ ಕೂಡ ಎಲ್ಲ ವರ್ಗದ ಬಡ ಜನ ನಾವು ಅದನ್ನು ಸವಲತ್ತನ್ನು ನಾವು ಉಪಯೋಗಿಸ್ಕೊತಿದ್ದೀವಿ. ಆವತ್ತೇ ದೂರದೃಷ್ಟಿ ಇತ್ತು ದೇವರಾಜ ಅರಸುರವರು. ನೋಡಿ, ಭಾಗ್ಯಜ್ಯೋತಿ ಅಂತಕ್ಕಂಥದ್ದು ನಮಗೆ ಈಗದೇನು ಕೂಲಿಗಾಗಿ ಕಾಡುವಂತಂತೇಳಿ ನರೇಗಾ ಯೋಜನೆ ಎಲ್ಲ ಬಂದಿದೆ, ಇದೆಲ್ಲ ಆವಾಗಲೇ ತಂದಿದ್ರು. ಏನು ಕನಿಷ್ಠ ಕೂಲಿ ನೀತಿಯನ್ನು ತಂದಂಥ ದೇವರಾಜ ಅರಸುರವರು. ಮತ್ತು ಋಣ ಪರಿಹಾರ ಕಾಯ್ದೆ ಅಂತಕ್ಕಂಥ ಒಳ್ಳೆ ಎಂತೆಂಥ ಯೋಜನೆಗಳು ಅವರೆಲ್ಲ ನೋಡ್ತಾ ಇದ್ದರೆ ಭಾಳ ನಮಗೆ ಇವತ್ತಿನ ರಾಜಕಾರಣಿಗಳಿಗೆ ಆ ದೂರದೃಷ್ಟಿ ಇಲ್ಲ. ಖಂಡಿತವಾಗ್ಲೂ ದೇವರಾಜ ಅರಸುರವರು ಎಲ್ಲರ ಮನದಲ್ಲಿ ಉಳ್ಕೊಳ್ತಾರೆ. ಅವ್ರು ಮಾಡಿದಂಥ ಸಾಧನೆಗಳು ಇನ್ನೂ 200 ವರ್ಷಗಳಾದರೂ ಕೂಡ ಅದು ಹೊಸ ಯೋಜನೆಗಳಾಗಿ ಅವ್ರ ಯೋಜನೆಗಳನ್ನ ಯಾವ ಯೋಜನೆಗಳನ್ನೂ ಕೂಡ ಕಿತ್ತಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಸರ್ಕಾರಗಳು, ನಮ್ಮನ್ನಾಳ್ತಕ್ಕಂಥ ಯಾವುದೇ ಸರ್ಕಾರಗಳು ಈಗ ಬರ್ತವೆ. ಕೆಲವೊಂದು ಸರ್ಕಾರ ಬಂದಾಗ ಹಿಂದಿನ ಮುಖ್ಯಮಂತ್ರಿಗಳು ಮಾಡಿದಂಥ ಯೋಜನೆಯನ್ನು ಈಗಿನ ಮುಖ್ಯಮಂತ್ರಿಗಳು, ಉದಾಹರಣೆಗೆ ಲೋಕಾಯುಕ್ತ, ಹಿಂದಿನ ಸರ್ಕಾರಗಳು ಲೋಕಾಯುಕ್ತ ಸಂಸ್ಥೆಯನ್ನು ಆಯೋಜನೆ ಮಾಡಿದ್ದು, ಈಗ ಬಂದಂಥ ಮುಖ್ಯಮಂತ್ರಿಗಳು ಅದಕ್ಕೆ ಬಾಗಿಲು ಹೊಡೆದು ಮೊಳೆ ಹೊಡೆದು SITನೋ ಅದೇನೇನೋ ಅವ್ರಿಗೆ ಬೇಕಾದಂಥ ಕೃಪಾಪೋಷಿತ ಇಲಾಖೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು ನಾವು ನೋಡಿದ್ವಿ. ಆದರೆ ದೇವರಾಜ ಅರಸುರವರು ಅವರ ಕಾಲದಲ್ಲಿ ತಂದಂಥ, ಅವರ ಆಡಳಿತಾವಧಿಯಲ್ಲಿ ತಂದಂಥ ಯೋಜನೆಗಳನ್ನು, ಯಾವುದೇ ಇಲಾಖೆಗಳನ್ನು ಇದುವರೆಗೂ ಬದಲಾವಣೆ ಮಾಡಲಿಕ್ಕೆ ಇವ್ರ ಕೈಲಿ ಯಾರ ಕೈಲಿ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದು ಅಷ್ಟು ಗಟ್ಟಿತನ, ಅಷ್ಟು ದೂರದೃಷ್ಟಿ ಇದ್ದಂಥ ಒಬ್ಬ ಮತ್ಸದಿ ರಾಜಕಾರಣಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ನಾರಾಯಣಗುರು ಅವರ ಬಗ್ಗೆ ಮಲ್ಲಿಕಾರ್ಜುನ ಅವರು ಹೇಳಿದ್ದಾರೆ. ಕೇರಳದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದಂಥ, ಒಂದು ಸರ್ವ ಸಮುದಾಯವನ್ನು ಕಟ್ಟಿಕೊಂಡು ಒಂದು ಕ್ರಾಂತಿಯನ್ನು ಮಾಡಿದಂಥ ನಾರಾಯಣಗುರುಗಳು, ದೇವರಾಜ ಅರಸುರವರ 2 ಜಯಂತಿಗಳು ಒಟ್ಟಿಗೆ ಬಂದಿರುವಂಥದ್ದು ನಿಜವಾಗ್ಲೂ ಕೂಡ ಒಳ್ಳೆಯ ಸಂಗತಿ. ಮತ್ತು ಹೆಚ್ಚು
ಜನ ನೋಡಿ ಹಾಲು ತುಂಬಿದೆ, ಭಾಳ ಖುಷಿಯಾಗಿಲ್ಲ. ನಮ್ಮ ಹಸುವರಿಗೆ ನಾನು ಹೇಳ್ತೀನಿ, ಇದೊಂದು ಜಯಂತಿಗೆಲ್ಲ ತಂದು ನೀವು ಎಲ್ಲದಕ್ಕೂ ಬನ್ನಿ, ಬರಬೇಕು, ಎಲ್ಲ ಮಹನೀಯರನ್ನು ನೆನ್ಕೋಬೇಕು. ನಾವೆಲ್ಲ ಕೂಡ ನಾವು ಜಾತ್ಯತೀತ ಮನೋಭಾವವನ್ನು ಇಟ್ಕೊಂಡು ಈ ನಾಡಿನಲ್ಲಿ ಬರೀತಾ ಇರ್ತಕ್ಕಂಥ ಒಂದು ಜಾತಿ, ನಾವು ಯಾವುದು ಜಾತಿ ಅಲ್ಲ, ನಾವೆಲ್ಲ ಮನುಷ್ಯ ಜಾತಿ. ಫಸ್ಟು ಮನುಷ್ಯ ಜಾತಿಗೆ ನಾವು ಒಂದು ಗೌರವನ ಕೊಡೋಣ ಅಂತ ಹೇಳ್ತಾ, ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಸಹೋದರಿ ಭಾಳ ಅಚ್ಚುಕಟ್ಟಾಗಿ ನೀವೆಲ್ಲ ಕೈಪಿಡಿಗಳನ್ನು ತಳ್ಳೋದ್ರ ಮೂಲಕ ಅವರ ಸಾಧನೆಗಳನ್ನು ನಿಮ್ಮೆಲ್ಲರಿಗೂ ಕೂಡ ಹೇಳೋದ್ರ ಮೂಲಕ ಒಂದಷ್ಟು ವಿಚಾರ ನೋಡಿ, ಈ ಥರ ಮಾಡಬೇಕು. ಎಲ್ಲ ಮಹನೀಯರ ಬಗ್ಗೆ ಈ ಥರ ಒಂದು ಕೈಪಿಡಿಯನ್ನು ಕೊಟ್ಟಾಗ ಹಲವಾರು ಜನಗಳು ಓದ್ಕೊಳ್ಳಿಕ್ಕೆ, ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅರಸುವರ ನೆನಪಿಗಾಗಿ, ಅರಸುವರ ಸಾಧನೆಯ ನೆನಪಿಗಾಗಿ ಕನಕಪುರದಲ್ಲಿ ಏನಾದರೂ ಒಂದು ಅದೇನು ಸಾಕ್ಷಿ ಗುಡ್ಡೆ ಅಂತಂತೇಳಿ ನಮ್ಮ ಶಾಸಕರು ಹೇಳ್ತಿದ್ದಾರೆ, ಎಲ್ಲ ಸಂದರ್ಭದಲ್ಲಿ ಸಾಕ್ಷಿ ಗುಡ್ಡೆ ಅಂತಂತೇಳಿ ಅರಸುವರ ಹೆಸರಿನಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನು ಕನಕಪುರದಲ್ಲಿ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ನಿಮ್ಮನ್ನು ಸ್ವಾಗತಿಸ್ತೀವಿ ಅಂತ ಹೇಳಿ ಸರ್ಕಾರದ ಕಾರ್ಯಕ್ರಮ. ನಾನು ಭಾರತ ಸೇವಾ ದಳದ ರಾಮನಗರ ಜಿಲ್ಲಾ ಸಮಿತಿ ಸದಸ್ಯ. ನನಗೆ ಇವತ್ತು ಹೇಳ್ಕೊಳ್ಳೋದಕ್ಕೊಂದು ಜಾಗ ಬೇಕು ಅಂತಂದರೆ ಆ ಜಾಗವನ್ನು ಕೊಡಿಸೋವಂಥವ್ರು ಬೇಕಾಗಿರ್ತಾರೆ. ನನ್ನ ಮನೆಯಲ್ಲಿ ನನಗೆ ಆಸ್ತಿ ಸಿಗುತ್ತೆ, ಸಮಾಜದಲ್ಲಿ ಆಸ್ತಿ ಸಿಗಬೇಕು, ಸಮಾಜದಲ್ಲಿ ಗೌರವ ಸಿಗಬೇಕು, ಸಮಾಜದಲ್ಲಿ ಆಸ್ತಿ ಇಲ್ಲದೇ ಇದ್ರೂ ನಮಗೆ ವ್ಯಕ್ತಿತ್ವಕ್ಕೆ ಒಂದು ವೇದಿಕೆ ಕೊಡಬೇಕು ಅಂದರೆ ಆ ವೇದಿಕೆಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದೇ ಇವತ್ತು ದೇವರಾಜ ಅರಸು ಅವರ ಒಂದು ಜನ್ಮದಿನ. ಹಾಗೆ ನಾರಾಯಣ ಗುರುಗಳು ಇವತ್ತು ಜೊತೆಲಿ ಬಂದಿರತಕ್ಕಂಥದ್ದು ನೋಡಿದಾಗ ನಮಗೆಲ್ಲರಿಗೂ ಒಂದು ಭಾಗ್ಯ. ವಿದ್ಯಾರ್ಹತೆ ಇಲ್ಲ, ಯಾರಿಗೆ ಆಸ್ತಿ ಇರಲ್ವೋ, ಜಾಗ ಮನೆ ಇರಲ್ವೋ ಅಂಥವ್ರನ್ನ ಬಡವರು ಅಂತ ಗುರುತಿಸ್ತಾ ಇದ್ರು. ಆದರೆ ನಾನು ವಿದ್ಯೆಯಲ್ಲಿ ಯಾರೂ ಬಡವರಲ್ಲ. ನಮ್ಮ ಬಣ್ಣಗಳು ಹಾಕೋ ಬಟ್ಟೆಗಳು ಬೇರೆ ಇರ್ಬೋದು, ಚರ್ಮದ ಕಲರ್ ಬೇರೆ ಇರ್ಬೋದು, ಆದರೆ ರಕ್ತ ಹೃದಯದ ಬಡಿತ ಇಬ್ಬರಿಗೂ ಒಂದೇ ಅಂತಕ್ಕಂಥದ್ದನ್ನ ತಿಳಿಸ್ಕೊಟ್ಟಂಥವ್ರು ದೇವರಾಜ ಅರಸು ಮತ್ತು ನಾರಾಯಣ ಗುರು. ರಾಜಕೀಯವಾಗಿ ಬಂದಂಥ ವಿಚಾರದಲ್ಲಿ ತೋರಿಸ್ಕೊಟ್ಟಂಥವ್ರು ದೇವರಾಜ ಅರಸು ಅವರಾದರೆ, ಧರ್ಮದ ದಾರಿಲಿ ಒಂದೇ ವೇದಿಕೆ ಅಂತ ತೋರಿಸ್ಕೊಟ್ಟಂಥವ್ರು ನಾರಾಯಣ ಗುರು. ಯಾಕೆ ಇಬ್ಬರನ್ನು ಜೊತೆ ಸೇರಿಸಿ ಮಾತನಾಡ್ತೀವಿ ಅಂದರೆ, ಇವೆರಡೂ ರಸದೌತಣಗಳು. ತಟ್ಟೆಯಲ್ಲಿ ನಮಗೆ ಎಲೆನೂ ಮುಖ್ಯ, ಅನ್ನನೂ ಮುಖ್ಯ. ಆದರೆ ಊಟ ಮಾಡೋ ವಿಚಾರದಲ್ಲಿ ನಾವು ಒಂದು ಅಗಳು ಅನ್ನ ಬಿಡದೆ ತಿನ್ನಬೇಕು ಅನ್ನೋದನ್ನ ಹೇಳ್ಕೊಟ್ಟು ನಾರಾಯಣ ಗುರು. ಕಡೆಯ ಕಟ್ಟೆವರೆಗೂ ನಾನು ಹಿಂದೆ ಇದ್ದೀನಪ್ಪ, ನಾನು ಬಡವ ಅಂತೀವಿ. ಆದರೆ KSRTC ಬಸ್ ಹತ್ತವಾಗ ನೋಡಿ ಎಲ್ಲರೂ ಹತ್ಬಿಡ್ತೀವಿ. ಯಾರು ಕೂತ್ಕೊಂಡಿರ್ತಾನೆ ಕೂತಿರ್ತಾನೆ ಹಂಗೆ ಅಂದ್ಬಿಟ್ಟು ನಾವು ಜಾಗ ಇಲ್ಲ ಅಂತ ಏನು ಇಂಜರಿ ಇಲ್ವಲ್ಲ. KSRTC ಬಸ್ ನುಗ್ಗಿ ಹೋಗ್ತೀವಲ್ವಾ, 75 ಜನ 80 ಜನ ಕೂತ್ಕೊಳ್ತೀವಿ, ನಿಂತ್ಕೋತೀವಿ ನೋಡಿ, ಅಲ್ಲಿ ಯಾರಿಗೂ ಭಯ ಇರಲ್ಲ. ಆ ಭಯ ಅನ್ನೋದನ್ನ ಬಿಡಿಸ್ತಕ್ಕಂಥವ್ರು ರಾಜ್ಯದಲ್ಲಿ ದೇವರಾಜ ಅರಸು, ನಾರಾಯಣ ಗುರು. ಆ ಬಸ್ಸಲ್ಲಿ ನಮಗೆ ಭೇದ ಭಾವ ಇಲ್ಲ, ಹತ್ತು ನಿಂತ್ಕೊಳ್ತೀವಿ, ಕಾಸು ಕೊಟ್ಟು ನಿಂತ್ಕೊಂಡು ಹೋಗ್ತೀವಿ ನೋಡಿ. ಸರ್ಕಾರ ರಚಿಸಿರೋದು, ಆದರೆ ಇಳಿದಾಗ ನಮ್ಮ ಮನಸ್ಸುಗಳು ಬೇರೆ ಆಗ್ತವೆ. ಹತ್ತುವಾಗ ನಾವೆಲ್ಲ ಒಂದೇ, ಯಾಕೆಂದ್ರೆ ನಾವು ಗುರಿ ಮುಟ್ಟಬೇಕು. ಆ ಗುರಿ ಯಾರು ಇಟ್ಕೊಂಡಿರ್ತೀವಿ, ಆ ಗುರಿನೇ ಮುಟ್ಟೋದಕ್ಕೆ ಒಂದು ಕಾರಣಕರ್ತರು ಏನು ನಮ್ಮ ಅಮಲೀಕರಣಗಳು, ಒಂದು ಅನಿಷ್ಟ ಪದ್ಧತಿಗಳಿತ್ತು. ಆವಾಗ ದೇವದಾಸಿ ಪದ್ಧತಿ, ಗೆಜ್ಜೆ ಪೂಜೆ, ಬೆತ್ತಲೆ ಸೇವೆ, ಇದನ್ನೆಲ್ಲ ಬೇಡ ಅಂತೇಳಿ ತೊರೆದಾಕ್ತಂಥವ್ರು ನಾರಾಯಣ ಗುರು. ಹೆಣ್ಣು ಮಕ್ಕಳುಗಳಿಗೆ ಕೇರಳದಲ್ಲಿ ಇದ್ದಂಥ ಕಾಲದಲ್ಲಿ ಬ್ರಿಟಿಷರು ಬಂದಾಗ ಅದನ್ನು ಇರಲಿ ಇದು ಅಂತ ಹೇಳಿದ್ರು. ಯಾಕೆಂದರೆ ಕ್ಯಾಬ್ರೆ ಅಂತ ಅನ್ನೋ ಥರ ಇರಲಿ ಅಂತ ಹೆಣ್ಣು ಮಕ್ಕಳು. ಆ ಪದ್ಧತಿಯನ್ನು ತೆಗೆದಾಕಿ ದೇವರೊಬ್ಬನೇ, ಜಾತಿ ಒಂದೇ, ಮನೆ ಒಂದೇ, ಗುಡಿ ಒಂದೇ ಅಂತ ಹೇಳ್ತಕ್ಕಂಥದ್ರೆ ನಮಗೆ ತಿಳಿಸ್ಕೊಟ್ಟಂಥವ್ರು ನಾರಾಯಣ ಗುರು. ನಾರಾಯಣ ಗುರುಗಳದ್ದು ಏನಾದ್ರು ಒಂದು ದೇವಸ್ಥಾನ ಅಂತ ನೋಡೋದಾದರೆ ನೀವು ನೋಡಬೇಕು, ಡೆಲ್ಲಿಲಿ ಅಕ್ಷರಧಾಮ ಅಂತಿದೆ. ಸಮಾಜದಲ್ಲಿ ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ನನ್ನ ಬಿಟ್ಟು ನಾವು ಹೆಚ್ಚಿಗೆ ಕೆಲಸವನ್ನು ಮಾಡಿದ್ರೆ ಸಮಾಜದ ಕಡೆ ಕೊಟ್ಟರೆ ಬೇರೆಯವರು ದೇವಸ್ಥಾನ ಕಟ್ತಾರೆ, ಬೇರೆಯವರು ಗುಡಿ ಕಟ್ತಾರೆ, ಬೇರೆಯವರು ಇವತ್ತು ದೇವರಾಜ ಅರಸು ಅವ್ರನ್ನ ಪೂಜೆ ಮಾಡ್ತಾರೆ. ದೇವರಾಜ ಅರಸು ಅವ್ರ ಮನೆಯವ್ರು ಮಾತ್ರ ಪೂಜೆ ಮಾಡಲ್ಲ. ಎಲ್ಲ ಜಾತಿಯ ವರ್ಗಗಳು ಏನು ಹೂವಿನ ತೋಟಗಳಿದ್ದೀವಿ, ಎಲ್ಲ ಹೂವುಗಳು ಭೂಮಿಯಲ್ಲೇ ಬಿಡ್ತವೆ. ನಮ್ಮ ಬಣ್ಣ ನಮ್ದು ಇರ್ತದೆ, ನಮ್ಮ ವಾಸನೆ ನಮ್ದು ಇರ್ತದೆ. ಆ ಮಲ್ಲಿಗೆ ಗಿಡ ಪಕ್ಕ ಬೆಳೆದಿರ್ತದೆ, ಗುಲಾಬಿ ಗಿಡ ಅದ್ರ ವಾಸನೆ ಎಳ್ಕೊಳ್ಳೋಕೆ ಪ್ರಯತ್ನ ಪಡಲ್ಲ. ನನ್ನ ಗಿಡದಲ್ಲಿ ನಾನು ಏನು ಹಾಕಿದಾರೋ ಅದನ್ನು ಕಲರ್ ಬಿಟ್ಟಿದ್ದೀನಿ, ವಾಸನೆ ಬಿಟ್ಟಿದ್ದೀನಿ ಅಂತದೆ. ಆದರೆ ಇನ್ನೊಂದು ವಾಸನೆ ಎಳ್ಕೊಳ್ಳೋಕೆ ಪ್ರಯತ್ನ ಪಡಲ್ಲ. ಆದರೆ ನಾವೇನಪ್ಪ ಮಾಡ್ತೀವಿ ಅಂದರೆ ಕಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದ್ರೆ ಮನುಷ್ಯ ಜಾತಿ ಅನ್ನೋದು ನಾವು ಹುಟ್ಟಿರ್ತಕ್ಕಂಥದ್ದು ಆಸೆಗೆ. ಸತ್ತೋದ್ಮೇಲೆ ನಮ್ಮನ್ನು ಯಾರು ಬೇರೆಯವರು ಪೂಜೆ ಮಾಡಬಾರ್ದು ಅಂದರೆ ನಾವು ಸ್ವಾರ್ಥವಾಗಿದ್ದರೆ ಮಾತ್ರ ನಿರ್ಣಯ ಆಗ್ತದೆ. ಸಮಾಜದ ಮುಖ್ಯವಾಗಿ ಹುಟ್ಟಿ ಸಮಾಜದ ಕೆಲಸ ಮಾಡಿದಂಥವ್ರಿಗೆ 7 ಅಡಿ ಮೇಲ್ಗಡೆ ಪೂಜೆಗಳು ಮಾಡ್ತಾರೆ, 7 ಅಡಿ ಮೇಲ್ಗಡೆ ಫೋಟೋ ಇಟ್ಟಿರ್ತಾರೆ. ನಾವು ಬರೀ ನಮ್ಮ ಸ್ವಾರ್ಥಕ್ಕೆ ಅಂತ ಮಾಡಿದವ್ರಿಗೆ ಬರೀ ನಮ್ಗೆ 6 ಅಡಿಲಿ ಮಾತ್ರ ಇಟ್ಟಿರ್ತಾರೆ. ಅದು ನಮ್ಮ ಮನೆಯವರು ಮಾತ್ರ ಪೂಜೆ ಮಾಡ್ತಾರೆ. ಇನ್ಯಾರು ಕೂಡ ಆಸ್ತಿ ಇಟ್ಟಿಲ್ಲ ಅಂತ ಅದರಲ್ಲೂ ಪೂಜೆ ಮಾಡಲ್ಲ.
ಅದಕ್ಕೆ ನಮ್ಮ ಸಮಾನತೆಯನ್ನು ವಿದ್ಯಾರ್ಹತೆ ಇರ್ಬೋದು, ಅಧಿಕಾರ ಇರ್ಬೋದು, ಇಂಥ ಒಂದು ನಾಡ ಕಚೇರಿಗಳಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಟಂಥ ಬುನಾದಿ ಏನಿದೆ, ಎಲ್ಲರಿಗೂ ಅಧಿಕಾರ ಸಿಗಬೇಕು, ಎಲ್ಲರಿಗೂ ಕೆಲಸ ಸಿಗಬೇಕು. ಅವನವನ ಉದ್ಯೋಗದಲ್ಲಿ ಸಿಗಲಿಲ್ಲ ಅಂದ್ರೆ ರೈತ ಕಾರ್ಮಿಕರಾಗಲಿ, ಕೂಲಿ ಕಾರ್ಮಿಕರಾಗಲಿ, ದೇಶ ಕಾಯೋ ಮಿಲಿಟರಿಯವರಾಗಲಿ, ಇವ್ರಿಗೆಲ್ಲ ರಕ್ಷಣೆ ಬೇಕು, ಈ ಕಾನೂನು ಬೇಕು. ಇದು ಸೊಡ್ಲ ಆಗಬಾರ್ದು ಅಂದರೆ ಇದಕ್ಕೆ ಕಾರಣಕರ್ತರಾಗಿ ಅವತ್ತು ಮಾಡಿದಂಥ ಸ್ವಾರ್ಥ ಇಲ್ಲದೆ ಸಮಾಜಕ್ಕೆ ಮಾಡಿದಂಥವ್ರು ದೇವರಾಜ ಅರಸು ಅಂತಕ್ಕಂತಹ ಎಲ್ಲ ಸಂಘಟನೆಗಳ ಮುಖ್ಯಸ್ಥರೇ, ಪದಾಧಿಕಾರಿಗಳೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ದೇವರಾಜ ಅರಸರ ಬಗ್ಗೆ ಮರಳಿ ನಮ್ಮ ಮಲ್ಲಿಕಾರ್ಜುನ ಅವರು ಭಾಳ ಸ್ವಚ್ಛವಾಗಿ ಸವಿವರವಾಗಿ ಹೇಳಿರ್ತಾರೆ, ಮತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ತುಂಬ ಚೆನ್ನಾಗಿ ಅರ್ಥಗರ್ಭವಾಗಿ ಹೇಳಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಯಾಕೆಂದರೆ ನಾನು ಅವರು ವಿಚಾರಗಳನ್ನು ಅದು ಮಂಡಲ ಆಯೋಗ, ಅವನೂರು ಆಯೋಗ ಎಲ್ಲ ನಮ್ಮ ಆಫೀಸ್ಗೆ ಒಂದು 15 ದಿನ ಬಂದ್ವಿ, 15 ದಿನ ಹಿಂದೆ ಬಂದ್ವಿ. ವಿಚಾರದ ರಾಕ್ಷಸ ಆವಾಗ ಭಾಳ ಅದನ್ನು ಕೇಳಿ ನಾವೆಲ್ಲ ಓದಿ ಬಂದಿದ್ದೀವಿ. ತುಂಬ ಆ ವಿಚಾರಗಳು ನಮಗೂ ಗೊತ್ತಿರಲಿಲ್ಲ. ಈ ಒಂದು 15 ದಿನದಿಂದ ನಮ್ಮ ಆಫೀಸಿಗೆ ಬಂದಾಗ ಚರ್ಚೆ ಮಾಡಿದಾಗ ನಾನು ಒಂದು ಚುಟುಕಾಗಿ ಹೇಳ್ಬಿಡ್ತೀನಿ. ದೇವರಾಜ ಅರಸ್ ಅವ್ರ ಹೆಸರಲ್ಲೇ ಇದೆ, ದೇವ ರಾಜ ಅರಸ್. ದೇವ ಯಾರಿಗೆ ದೇವ? ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ತುಳಿತಕ್ಕೊಳಗಾದವರಿಗೆ ದೇವ ಆದರು. ರಾಜ ಅಂದರೆ ರಾಜ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ರಾಜ ಆದರು. ಮುಖ್ಯಮಂತ್ರಿಯಾಗಿ ರಾಜನಾಗಿ ಆಳ್ವಿಕೆ ಮಾಡಿದ್ರು. ಅರಸು ಅಂದರೆ ಸಾಮ್ರಾಟ, ಅಶೋಕ್ ಸಾಮ್ರಾಟ ಅಂತಿರಲ್ಲ, ಹಾಗಾಗಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗುವಂತಹ ಮುಖ್ಯಮಂತ್ರಿಯಾಗಿ, ಸಾಮ್ರಾಟನಾಗಿ ಆಳ್ವಿಕೆಯನ್ನು ನಡೆಸತಕ್ಕಂತಹ ಏಕೈಕ ವ್ಯಕ್ತಿ ಅಂದರೆ ನಮ್ಮ ದೇವರಾಜ ಅರಸು. ಅವರು ನಮ್ಮ ರಾಜರುಗಳ ವಿಷಯ ಬಂದಾಗ ನಾವು ಹೇಗೆ ಮೈಸೂರು ರಾಜರನ್ನು ಇಡೀ ದೇಶಕ್ಕೆ ಮಾದರಿಯಾಗಿ ನಾವು ನೆನ್ಕೊಳ್ತೀವೋ, ಮುಖ್ಯಮಂತ್ರಿಗಳ ವಿಚಾರಗಳು ಬಂದಾಗ ನಾವು ಇಷ್ಟು ಜನ ಆಳ್ವಿಕೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಮಾದರಿಯಾಗಿ ತಗೊಳ್ಳೋದು ಎಲ್ಲರೂ ನಮ್ಮ ದೇವರಾಜ ಅರಸರವ್ರು ಮಾತ್ರ. ಯಾಕೆಂದರೆ ಅವರು ಮಾಡಿರುವಂತಹ ಕೆಲಸಗಳು ಈ ಹಿಂದೆ ಅಲ್ಲ ಮುಂದೆ ಅಲ್ಲ, ಇನ್ನೂ 100 ವರ್ಷಗಳು ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಉಳಿತೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವು ಇಂದಿನ ಜನಾಂಗ, ಇಂದಿನ ಒಂದು ವ್ಯವಸ್ಥೆ, ಇಂದಿನ ಒಂದು ರಾಜಕಾರಣದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥ ವಿಚಾರ ಏನಂದರೆ, ನಮ್ಮ ದೇವರಾಜ ಅರಸು ಏನಿದ್ದಾರೆ ಅವರ ಆದರ್ಶಗಳು, ವಿಚಾರಗಳು, ಸಿದ್ಧಾಂತಗಳು, ನಾಡು ನುಡಿಯ ಬಗ್ಗೆ ಅವರು ಯಾವ ರೀತಿ ತಮ್ಮದೇ ಆದ ಕಲ್ಪನೆಗಳನ್ನು ಕಟ್ಟಿಕೊಂಡು ಹೋರಾಟ ಮಾಡಿದ್ರು, ಈ ನಾಡನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯೋದಕ್ಕೆ ಯಾವ ರೀತಿ ಶ್ರಮ ಹಾಕಿದ್ರು, ಆವಂತಹ ಒಂದು ಆದರ್ಶಗಳನ್ನು ನಾವೆಲ್ಲ ಇಟ್ಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ, ಒಂದು 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಮಾಧ್ಯಮದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮುಖ್ಯ ಕಾರ್ಯಕ್ರಮ ಆಯುಕ್ತರಿಗೆ ಧನ್ಯವಾದಗಳು. ಈ ಜಯಂತಿ ಕುರಿತು ಯಾರಾದರೂ ಒಳ್ಳೆಯ ಸುದಿನ ಅಂತ ನಾನಾದರೂ ಬಯಸ್ತೇನೆ. ಯಾಕೆಂದರೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದರಲ್ಲಿ ಎಲ್ಲ ಒಂದು 7-8 ಜನ ಇದ್ದರು. ಆದರೆ ಈ ಕಾರ್ಯಕ್ರಮ ಈ ದಿನ ತುಂಬ ಜನಗಳು ಬಂದಿದ್ದೀರಿ. ಈ ಒಂದು ದಿನ ನಾವು ಪ್ರಪ್ರಥಮ ಬಾರಿಗೆ ಹಿಂಸಾಚಾರವನ್ನು ತ್ಯಜಿಸಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬರಬೇಕು ಅನ್ನೋದಕ್ಕೋಸ್ಕರ ಸದ್ಭಾವನಾ ದಿನಾಚರಣೆ ಅಂತ ನಾವೆಲ್ಲ ಒಂದು ಪ್ರಮಾಣ ವಚನ ಸ್ವೀಕರಿಸಿದ್ದೇವೆ. ಇಲ್ಲಿ ನಾವು ಯಾರು ಮೇಲೆಲ್ಲ ಕೇಳಲ್ಲ, ಎಲ್ಲರೂ ಒಂದೇ ಅನ್ನೋ ಒಂದು ಉದ್ದೇಶ, ಎಲ್ಲರಲ್ಲೂ ಬರಲಿ ಅನ್ನೋ ಒಂದು ಉದ್ದೇಶ. ಈ ಕಾರ್ಯಕ್ರಮ ನಾವು ಇವತ್ತು ಸರ್ಕಾರ ಈ ಥರ ಮಾಡಿದೆ. ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆಗಾಗಲೇ 1800ನೇ ಇಸ್ವಿನಲ್ಲೇ ನಾವೆಲ್ಲರೂ ಒಂದೇ ಮೇಲು ಕೀಳು ಇರಬಾರ್ದು, ಇಲ್ಲಿ ಜಾತಿ ಭೇದ ಇರಬಾರ್ದು ಅನ್ನೋದಕ್ಕೋಸ್ಕರ ಹಿಂದುಳಿದ ಜಾತಿ ವರ್ಗಗಳೆಲ್ಲ ಇವರನ್ನು ಮೇಲೆ ತರಬೇಕು ಅನ್ನೋದಕ್ಕೋಸ್ಕರ ಅವರಿಗೋಸ್ಕರ ಹಲವಾರು ಶಾಲೆಗಳನ್ನ ತೆರೀತಾರೆ, ದೇವಸ್ಥಾನಗಳನ್ನ ತೆರೀತಾರೆ. ಯಾಕೆಂದರೆ ಯಾರು ದೇವಸ್ಥಾನ ಒಳಗಡೆ ನುಗ್ಗೋದಿರಲಿ, ದೇವಸ್ಥಾನದ ಹತ್ರಕ್ಕೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಅಂಥ ಒಂದು ಕಾಲದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ದೇವಸ್ಥಾನಗಳನ್ನ, ನಿಮ್ಮ ದೇವಸ್ಥಾನ ನೀವೇ ಕಟ್ಕೊಳ್ಳಿ, ನೀವೇ ದೇವ್ರ ಪೂಜೆ ಮಾಡ್ಕೊಳ್ಳಿ ಅನ್ನೋ ಒಂದು ಎಲ್ರಿಗೂ ಸಮಾನತೆಯನ್ನು ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ನಮ್ಮ ಡಿ ದೇವರಾಜ ಅರಸರು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಗಳು. ಇವರು ಏನು ಮಾಡಿದರು, ಎಲ್ಲರೂ ಸಮಾನವಾಗಿರಬೇಕು ಅನ್ನೋದಕ್ಕೋಸ್ಕರ ಇಂದಿರಾ ಗಾಂಧಿಯವರು ತಂದ 20 ಅಂಶಗಳ ಕಾರ್ಯಕ್ರಮದಲ್ಲಿ ಅದರಲ್ಲಿ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗಾಗಲೇ ಹೇಳಿದರೆ ಮತ್ತೆ ಅದನ್ನೇ ಹೇಳೋ ಅವಶ್ಯಕತೆ ಇರಲ್ಲ. ಏನು ಅವಾಗ 100 ಎಕರೆ ಜಮೀನ್ದಾರಗಳಿರ್ತಿದ್ರು, ಅವ್ರ ಜಮೀನುಗಳಲ್ಲಿ ಎಲ್ಲರೂ ಹೋಗಿ ದುಡಿಬೇಕಾಗಿತ್ತು, ಜೀತ ಮಾಡಬೇಕಾಗಿತ್ತು. ಅವರಿಗೆ ಆ ಟೈಮಲ್ಲಿ ಅವ್ರೇನೋ ಅವ್ರು ದುಡಿದ್ರೆ ಅವ್ರ ಸಂಸಾರ ನಡೀತಿದ್ರು ಅಷ್ಟೇ. 100 ಎಕರೆ ಜಮೀನು ಒಬ್ಬೊಬ್ಬರ ಹತ್ರನೇ ಇದ್ದರೆ ಅದು ಅನುಕೂಲ ಆಗಲ್ಲ ಎಲ್ರಿಗೂ ಅಂತ ಹೇಳ್ಬಿಟ್ಟು ಉಳುವನು ಒಡೆಯ ಅನ್ನೋ ಒಂದು ಕಾನೂನನ್ನು ಜಾರಿಗೆ ತರ್ತಾರೆ.
ಅವಾಗ ಎಲ್ಲ ಬಡವ ಬಲ್ಲಿದ ಏನಿರ್ತಾರೆ ಎಲ್ಲರೂ ಸಹ ಭೂಮಿಯನ್ನು ಹೊಂದಿ ಅವರು ಒಂದು ಈ ಸಮಾಜದಲ್ಲಿ ಒಳ್ಳೆ ರೀತಿ ಮೇಲೆ ಬಾಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನಮ್ಮ ದೇವರಾಜ ಅರಸರು ಅವರು. ಆದರೆ ಇದೊಂದು ಕೆಲವೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ ಸಣ್ಣ ಸಣ್ಣ ಜಮೀನ್ದಾರುಗಳನ್ನು ಸಹ ಭೂಮಿಗಳನ್ನು ಕಳ್ಕೊಳ್ತಾರೆ. ಆ ಕಾಲದಲ್ಲಿ ತುಂಬ ಶ್ರೀಮಂತವಾಗಿದ್ದ ದೇವಸ್ಥಾನಗಳು ಎಷ್ಟು 100 ಎಕರೆ ಜಮೀನು ದೇವಸ್ಥಾನಗಳಿಗೆ ಇಟ್ಟಿತ್ತು. ಆವಾಗ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅವರಿಗೆ ಏನು ಆ ರೈತರುಗಳು ಬೆಳೀತಿದ್ರಲ್ಲ ಅದನ್ನು ಆ ಒಂದು ಪೂಜೆಗಳಿಗೆ ಕೊಟ್ಟು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಒಂದು ಇದರಲ್ಲಿ 20 ಅಂಶಗಳ ಕಾರ್ಯಕ್ರಮದಲ್ಲಿ ದೇವಸ್ಥಾನಗಳನ್ನು ಹಲವಾರು ಜಮೀನು 100 ಎಕರೆ ಜಮೀನುಗಳನ್ನ ಕಳ್ಕೊಳ್ತವೆ. ಆದರೆ ಒಂದೇನು ಅಂದರೆ ಇದರ ಉದ್ದೇಶ ಇದ್ದಿದ್ದು ಹಿಂದುಳಿದ ವರ್ಗದವರು, ಬಡವರು ಎಲ್ಲರೂ ಒಂದು ಜಮೀನನ್ನು ಹೊಂದಬೇಕು, ಈ ಸಮಾಜದಲ್ಲಿ ಆರ್ಥಿಕವಾಗಿ ಸಬಲರಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಮಾಡಿ ಇಂದು ಈ ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿ ಬಾಳಲಿಕ್ಕೆ ಹಲವಾರು ಬಾರಿ ಹೇಳಿದ್ದಾರೆ. ನಾನು ಅದನ್ನು ಹೇಳ್ತೀನಿ. ಇವತ್ತು ನಾವೆಲ್ಲರೂ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥವ್ರು ದೇವರಾಜ ಅರಸರವರು. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಜನಗಳು ಬಂದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಮಾತನಾಡೋದಿದ್ರು. ಈಗ 11 ಗಂಟೆಗೆ AC ಅವ್ರದ್ದು ಒಂದು ಕೋರ್ಟ್ ಕೇಸ್ ಇದೆ. ಆ ಕೋರ್ಟ್ ಕೇಸ್ಗೋಸ್ಕರ ನಾವು ಈ ಒಂದು ಸಭೆಗಳನ್ನು ಬಿಟ್ಕೊಡ್ಬೇಕಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲರಲ್ಲೂ ಕೇಳ್ಕೊಳ್ತಾ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ಗುರುತಿಸ್ತಾ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು